ವೆಲ್ಕಮ್ ಟು ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಶಿವ್ ಸರ್, ಜೀವಶಾಸ್ತ್ರ ವಿಭಾಗದ ಉಪನ್ಯಾಸಕರು, ಹೆಮ್ಮೆಯ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಧಾರವಾಡ, ಕರ್ನಾಟಕದ ಅತಿ ದೊಡ್ಡ ಆನ್ಲೈನ್ ತರಬೇತಿ ಪ್ಲ್ಯಾಟ್ಫಾರ್ಮ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬಹಳ ಪ್ರಮುಖವಾಗಿ ಅತಿ ಅದ್ಭುತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಪ್ರೋತ್ಸಾಹವನ್ನು ನೀಡ್ತಾ ಇದ್ದೀರಾ, ವೀಕ್ಷಣೆಯನ್ನು ನೀಡ್ತಾ ಇದ್ದೀರಾ ಸ್ನೇಹಿತರೆ. ಸೊ ನಮ್ಮ ಹೆಮ್ಮೆಯ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಯ ಎಲ್ಲ ಸಂಪನ್ಮೂಲ ಉಪನ್ಯಾಸಕರು ಬಹಳ ಅದ್ಭುತವಾದ ಗುಣಮಟ್ಟದ ತರಬೇತಿಯ ಒಂದು ವಿಧಾನಗಳ ಮೂಲಕ ತಮ್ಮೆಲ್ಲರೂ ಕೂಡ ಜ್ಞಾನಾರ್ಜನೆಯನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಅದನ್ನು ಸದುಪಯೋಗಪಡಿಸಿಕೊಂಡು ನಿಮ್ಮ ಭವಿಷ್ಯದ ದೀಪಗಳನ್ನು ಬೆಳಗಲಿಕ್ಕೆ ಬಹಳ ಪ್ರಮುಖವಾಗಿ ನಮ್ಮೊಂದಿಗೆ ಅಪ್ಡೇಟ್ ಆಗಬೇಕಾದ್ರೆ ಸೊ ನಿಮ್ಮ ಬಲಭಾಗದಲ್ಲಿ ಕಾಣ್ತಕ್ಕಂಥ ಬೆಲ್ ಬಾಟಮ್ ಐಕಾನನ್ನು ಒತ್ತುವುದರೊಂದಿಗೆ ಮುಂದೆ ಬರ್ತಕ್ಕಂಥ ಗುಣಮಟ್ಟದ ವಿಡಿಯೋಗಳನ್ನು ಬಹಳ ಈಸಿಯಾಗಿ ಪ್ರಪ್ರಥಮವಾಗಿ ಪಡೀಲಿಕ್ಕೆ ಸಹಾಯಕವಾಗ್ತದೆ ಸ್ನೇಹಿತರೆ. ಬಹಳ ಪ್ರಮುಖವಾಗಿ ತಾವೆಲ್ಲರೂ ಕೂಡ ಹೇಳಿದಂತೆ MCQ ವಿಡಿಯೋಗಳನ್ನೇ ಜಾಸ್ತಿ ಕಂಟಿನ್ಯೂ ಮಾಡಿ ಸರ್. ನಾವು ಈಗಾಗಲೇ ಸ್ವಲ್ಪ ಓದಿರ್ತೇವೆ, ಅವುಗಳನ್ನು ಇವ್ಯಾಲ್ಯೂಯೇಷನ್ ಮಾಡ್ಕೊಳ್ಳಿಕ್ಕೆ ನಮಗೆ ತುಂಬ ಈಸಿ ಆಗ್ತದೆ. ಅಥವಾ ನಾವು ಈಗಾಗಲೇ ಓದಿರ್ತಕ್ಕಂಥ ವಿಷಯ ವಸ್ತು ಎಷ್ಟು ಇಂಪಾರ್ಟೆಂಟ್ ಇದೆ, ಯಾವುದು ಇಂಪಾರ್ಟೆಂಟ್ ಇಲ್ಲ ಅಂತಕ್ಕಂಥದ್ದನ್ನು ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗ್ತದೆ ಸರ್. ಸೊ ಹಾಗಾಗಿ ನೀವು MCQ ಕ್ಲಾಸ್ ಸಿರೀಸನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಿದಾಗ ಭಾಳ ಪ್ರಮುಖವಾಗಿ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೇವೆ ಸ್ನೇಹಿತರೆ. ಭಾಳ ಪ್ರಮುಖವಾಗಿ ಇಲ್ಲಿ ಜೀವಶಾಸ್ತ್ರ ವಿಷಯದಲ್ಲಿ ಬಹಳ ಪ್ರಮುಖವಾಗಿ ಬರ್ತಕ್ಕಂಥದ್ದು ಹೇಳಿಕೆ ರೂಪದ ಪ್ರಶ್ನೆಗಳು ಸ್ನೇಹಿತರಲ್ಲಿ. ಹೇಳಿಕೆ ರೂಪದ ಪ್ರಶ್ನೆಗಳು ಅಂತ ತೆಗೆದುಕೊಂಡಾಗ ಯಾವುದೇ ಪ್ರಶ್ನೆ ಪತ್ರಿಕೆಯಲ್ಲಿ ಸುಮಾರು 5 ರಿಂದ 6 ಪ್ರಶ್ನೆಗಳು ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಿರ್ತವೆ, ಹೇಳಿಕೆಗಳಿಗೆ ಸಂಬಂಧಪಟ್ಟಿರ್ತವೆ. ಹೌದಾ, ಇಲ್ಲಿ ಗೊಂದಲ ಆಗುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಬಹಳ ಪ್ರಮುಖವಾಗಿ ಇಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ನಿಮಗೆ ಹೇಳ್ತಾ ಹೋದರೆ ನಿಮಗೆ ಬಹಳ ಈಸಿಯಾಗಿ ಅರ್ಥ ಆಗ್ಬೋದು ಸ್ನೇಹಿತರೆ. ಹೇಳಿಕೆ 1 ನೋಡ್ತಾ ಹೋಗೋಣ. ಹೇಳಿಕೆ 1, ಸೂಕ್ಷ್ಮ ಜೀವಿಗಳು 20 ಡಿಗ್ರಿ ಸೆಲ್ಸಿಯಸ್ನಿಂದ 35 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅತಿ ಹೆಚ್ಚು ಬೆಳೆಯುತ್ತವೆ. 1ನೇ ಹೇಳಿಕೆ. 2ನೇ ಹೇಳಿಕೆ ಏನು ಹೇಳ್ತಾ ಇದೆ ಅಂತ ಕೇಳಿದಾಗ 12 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಉಷ್ಣತೆಯಲ್ಲಿ ಆಹಾರವನ್ನು ಸಂಗ್ರಹಿಸಿದರೆ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಕಡಿಮೆ ಆಗುವುದು. ಓಕೆನಾ, ನೋಡಿ ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ. ಹೇಳಿಕೆ 2 ಮಾತ್ರ ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ. 1ನೇ ಹೇಳಿಕೆ ಅಂದರೆ 1ನೇ ಆಪ್ಷನ್, ಹೇಳಿಕೆ 2 ಮಾತ್ರ ಸರಿ. 2ನೇ ಆಪ್ಷನ್ ನೋಡ್ತಾ ಹೋಗೋಣ. 2ನೇ ಹೇಳಿಕೆ ಮಾತ್ರ ಸರಿ ಅಂತ ಕೊಟ್ಟಿದ್ದಾನೆ, ಅಥವಾ 2 ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ. 3rd ಆಪ್ಷನ್ ಈಸ್ ಹೇಳಿಕೆ 1 ಮಾತ್ರ ಸರಿ. 4th ಆಪ್ಷನ್ ಈಸ್ 2 ಹೇಳಿಕೆ ತಪ್ಪಾಗಿವೆ ಅಂತಕ್ಕಂಥದ್ದು. ಸ್ನೇಹಿತರಲ್ಲಿ ಬಹಳ ಪ್ರಮುಖವಾಗಿ ಏನು 1ನೇ ಹೇಳಿಕೆ ಏನು ಹೇಳ್ತಾ ಇದೆ, 1ನೇ ಹೇಳಿಕೆ ಪ್ರಮುಖ ವಿಚಾರಗಳೇನಿದ್ದಾವೆ ಅಂತ ತೆಗೆದುಕೊಳ್ಳೋದಾದರೆ ಬಹಳ ಪ್ರಮುಖವಾಗಿ ನೋಡ್ತಾ ಹೋಗೋಣ. ಸೂಕ್ಷ್ಮ ಜೀವಿಗಳು. ಹಾಗಾದರೆ ಸೂಕ್ಷ್ಮ ಜೀವಿಗಳಂತಂದರೆ ಏನು? ಯಾವ ಜೀವಿಗಳನ್ನು ಬರಿಗಣ್ಣಿನ ಮೂಲಕ ನೋಡಲು ಸಾಧ್ಯವಿಲ್ಲವೋ ಆ ಎಲ್ಲ ಜೀವಿಗಳನ್ನು ಸೂಕ್ಷ್ಮ ಜೀವಿಗಳು ಅಂತ ಕರೀತೇವೆ. ದಟ್ ಇಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್. ಸರ್ ಇಷ್ಟು ಎಲ್ಲರಿಗೂ ಗೊತ್ತಿರುತ್ತೆ ಸರ್, ಇನ್ನೂ ಮತ್ತೇನಾದರೂ ಹೊಸದು ಹೇಳಿ ಸರ್ ಅಂತ ಕೇಳಿದಾಗ, ಹೊಸದಂದರೆ ಸ್ವಲ್ಪ ಆ್ಯಡ್ ಮಾಡ್ಬೋದು ಸ್ನೇಹಿತರೆ. ಏನು ಆ್ಯಡ್ ಮಾಡ್ಬೋದು ಅಂತ ಕೇಳಿದಾಗ ಸೂಕ್ಷ್ಮ ಜೀವಿಗಳ ಕುರಿತ ಅಧ್ಯಯನವನ್ನು ಏನಂತ ಕರಿತೀವಿ ಅಂತ ಕೇಳಿದಾಗ ಮೈಕ್ರೋಬಯಾಲಜಿ ಅಂತ ಕರಿತೇವೆ. ಇದೊಂದು ಜೀವಶಾಸ್ತ್ರದ, ಓಕೆನಾ, ಇಟ್ ಇಸ್ ಎ ಬ್ರ್ಯಾಂಚ್ ಆಫ್ ಬಯಾಲಜಿ. ಓಕೆನಾ, ಅಂದರೆ ಜೀವಶಾಸ್ತ್ರದ ಒಂದು ಉಪ ಅಂಗವಾಗಿ ಅಧ್ಯಯನ ಮಾಡುವ ಒಂದು ಶಾಸ್ತ್ರಕ್ಕೆ ಮೈಕ್ರೋಬಯಾಲಜಿ ಅಂತ ಕರಿತಾ ಇದ್ದೇವೆ. ಸೊ ಇಟ್ ಸ್ಟಡಿ ರಿಗಾರ್ಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಕರಿಬೋದು. ಅಥವಾ ಓಕೆನಾ, ಮೈಕ್ರೋಬಯಾಲಜಿ ಮೀನ್ಸ್ ಸ್ಟಡಿ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ಬೋದು. ಓಕೆನಾ, ಇಲ್ಲಿ ಸೂಕ್ಷ್ಮ ಜೀವಿಗಳನ್ನು ತೆಗೆದುಕೊಳ್ಳೋದಾದರೆ ಬ್ಯಾಕ್ಟೀರಿಯಾಗಳು ಬರ್ತವೆ, ವೈರಸ್ಗಳು ಬರ್ತವೆ, ಶಿಲೀಂಧ್ರಗಳು ಬರ್ತವೆ. ಓಕೆನಾ, ಬಹಳ ಪ್ರಮುಖವಾಗಿ ಮತ್ತು ಪ್ರೋಟೋಜೋಗಳನ್ನು ಕೂಡ ಬರ್ತವೆ ಅಂತಕ್ಕಂಥದ್ದು. ಇಲ್ಲಿ ಹೇಳಿಕೆ 1 ಏನು ಹೇಳ್ತಾ ಇದೆ ಅಂತ ಕೇಳಿದಾಗ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಆಪ್ಟಿಮಮ್ ಅಥವಾ ಅತಿ ಹೆಚ್ಚು ಬೆಳವಣಿಗೆ ಯಾವ ಟೆಂಪ್ರೇಚರಲ್ಲಿ ಆಗ್ತದೆ ಅಂತ ಕೇಳಿದಾಗ 20 to 35 ಡಿಗ್ರಿ ಸೆಲ್ಸಿಯಸ್ನಲ್ಲಿ. ಓಕೆನಾ, ಸೊ ಹಾಗಾಗಿ ದಿಸ್ ಇಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದು ಹೇಳಿಕೆ ಕೊಟ್ಟಿದ್ದಾನೆ. 2ನೇ ಹೇಳಿಕೆ 12 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕಡಿಮೆ ಉಷ್ಣಾಂಶದಲ್ಲಿ ಆಹಾರವನ್ನು ಸಂಗ್ರಹಿಸಿದರೆ, ಪ್ರಿಸರ್ವ್ ಮಾಡಿದರೆ ಅಲ್ಲಿ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಕಡಿಮೆಯಾಗುತ್ತದೆ. ಅಂದರೆ 1ನೇ ಹೇಳಿಕೆಗೂ 2ನೇ ಹೇಳಿಕೆಗೂ ಪೂರಕವಾಗಿರ್ತಕ್ಕಂಥ ಸಾಮ್ಯತೆಗಳು ಇದ್ದಾವೆ ಅಂತಕ್ಕಂಥದ್ದು.
ಏನು ಸಾಮ್ಯತೆ ಅಂತ ಕೇಳಿದಾಗ ಫಸ್ಟ್ನೇ ಸ್ಟೇಟ್ಮೆಂಟ್ ಏನಿದೆ ಅಂತ ಕೇಳಿದಾಗ 20 to 35 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಮೈಕ್ರೋ ಆರ್ಗನಿಸಮ್ಸ್ಗಳು ಗ್ರೋತ್ ರೇಟು ಜಾಸ್ತಿ ಇರ್ತದೆ ಒಂದು. ನೆಕ್ಸ್ಟ್ ಗ್ರೋತ್ ರೇಟು ಅತಿ ಹೆಚ್ಚು ಕಡಿಮೆ, ಗ್ರೋತ್ ರೇಟ್ ಇನ್ ದ ಸೆನ್ಸ್ ಅದರ ಒಂದು ಆ್ಯಕ್ಟಿವಿಟಿ, ಓಕೆನಾ, ಅದರ ಆ್ಯಕ್ಟಿವಿಟಿ ತುಂಬ ಕಡಿಮೆ ಯಾವಾಗಿರ್ತದೆ, ಬಿಲೋ 12 ಡಿಗ್ರಿ ಸೆಲ್ಸಿಯಸ್, ಓಕೆನಾ. 12 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇದ್ದರೆ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಕಡಿಮೆ ಅಂತ ಹೇಳ್ತಾ ಇದ್ದೀವಿ. 20 ರಿಂದ 35 ಇದ್ದರೆ ಅಲ್ಲಿ ಅತಿ ಹೆಚ್ಚು ಅಂತ ಹೇಳ್ತಾ ಇದ್ದೀವಿ. ದಿಸ್ ಇಸ್ ವಾಟ್ ಡಿಫ್ರೆನ್ಸ್, ಓಕೆನಾ. ಹಾಗಾದರೆ ಎರಡೂ ಹೇಳಿಕೆ ಸರಿಯಾಗಿದ್ದಾವೆ. ಅಂದರೆ ಆಪ್ಷನ್ ಯಾವುದಿಲ್ಲಿ, ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಎರಡೂ ಹೇಳಿಕೆ ಸರಿ ಆಗಿದ್ದಾವೆ. ಒಂದು. ನೆಕ್ಸ್ಟ್ ಒಂದು ಅಂಶವನ್ನು ಲಿಂಕ್ ಮಾಡ್ಬೋದು ಸ್ನೇಹಿತರೆ ಇದ್ರ ಮೇಲೆ. ಏನಪ್ಪ ಅಂತ ಕೇಳಿದಾಗ 20 ರಿಂದ 35 ಡಿಗ್ರಿ ಸೆಲ್ಸಿಯಸ್ ನೋಡಿ, ತಾಯಂದಿರು ಬೇಸಿಗೆ ದಿನದಲ್ಲಿ ಹಾಲನ್ನು ಹಾಕೋದತ್ತ ಅಂತ ಕೇಳಿದಾಗ ಹಾಲನ್ನು ಮೊಸರು ಮಾಡಲಿಕ್ಕೆ ಅದನ್ನು ಸ್ವಲ್ಪ ಪ್ರಮಾಣದ ಮೊಸರನ್ನು ಏನು ಮಾಡ್ತೀವಿ ಅಂತ ಕೇಳಿದಾಗ ಸ್ವಲ್ಪ ಕಡಿಮೆ ಉಷ್ಣಾಂಶದಲ್ಲಿ ಕಾಯಿಸಿರ್ತಕ್ಕಂಥ ಹಾಲಿಗೆ ಸೇರಿಸ್ತೇವೆ ನಾವು, ಓಕೆನಾ. ಅಂದರೆ ಕರ್ಡನ್ನು ಪ್ರಿಪೇರ್ ಮಾಡಲಿಕ್ಕೆ, ಹಾಲನ್ನು ಮಾಡಲಿಕ್ಕೆ, ಅಂದರೆ ಹಾಲು ಮೊಸರಾಗಲಿಕ್ಕೆ ಬೇಕಾಗಿರ್ತಕ್ಕಂಥ ಟೆಂಪ್ರೇಚರ್ ಎಷ್ಟು ಇರಬೇಕಂತ ಕೇಳಿದಾಗ 20 to 35 ಡಿಗ್ರಿ ಸೆಲ್ಸಿಯಸ್. ಯಾಕೆ ಅಂತ ಕೇಳಿದಾಗ ಇಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಎಂಬ ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು ಆ ಹಾಲಿನಲ್ಲಿ ಉತ್ಪಾದನೆಯಾಗಿ ಅದು ಚಟುವಟಿಕೆಯನ್ನು ಪ್ರಾರಂಭಿಸಲಿಕ್ಕೆ 20 to 35 ಡಿಗ್ರಿ ಅದರ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಲಿಕ್ಕೆ ಬೇಕಾಗ್ತದೆ ಅಂತಕ್ಕಂಥದ್ದು, ಓಕೆನಾ. ಅದೇ ತಾಯಂದಿರು ಸಿಕ್ಕಾಪಟ್ಟೆ ವಾತಾವರಣದಲ್ಲಿ ತಂಪಾಗಿರ್ತದೆ, ಅದು ಬಿಲೋ 20 ಡಿಗ್ರಿ ಸೆಲ್ಸಿಯಸ್ ಏನಾದರೂ ಟೆಂಪ್ರೇಚರ್ ಇದ್ದರೆ ವಾತಾವರಣದಲ್ಲಿ ಆ ಹಾಕಿರ್ತಕ್ಕಂಥ ಹಾಲು ಹೆಪ್ಪಾಗುವುದಿಲ್ಲ ಅಥವಾ ಹಾಲು ಮೊಸರಾಗುವುದಿಲ್ಲ ಅಂತಕ್ಕಂಥದ್ದು. ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿ ಮೊಸರು ಸಿಗ್ತದೆ ನಿಮಗೆ ಹೆಪ್ಪಾಕಿದಾಗ, ಆದರೆ ಅದೇ ಚಳಿಗಾಲದಲ್ಲಿ ಅದೇ ಮಳೆಗಾಲದಲ್ಲಿ ನೀವು ಹಾಕಿರ್ತಕ್ಕಂಥ ಹಾಲು ಮೊಸರಾಗುವ ಸಾಧ್ಯತೆ ಬಹಳ ಕಡಿಮೆ ಇರ್ತದೆ ಅಂತಕ್ಕಂಥದ್ದು, ಹೌದಾ. ಸೊ ಹಾಗಾಗಿ ಈ ಒಂದು ಕಾನ್ಸೆಪ್ಟು ನಮ್ಮ ಡೈಲಿ ಲೈಫಲ್ಲಿ ನಡೆಯೋದ್ರಿಂದ ಅದಕ್ಕೆ ಲಿಂಕ್ ಮಾಡಿ ಈ ಸ್ಟೇಟ್ಮೆಂಟ್ಗೆ ನಾವು ಆನ್ಸರನ್ನು ಕೊಡ್ಬೋದು. ಒಂದು. ನೆಕ್ಸ್ಟ್ ನಾವು ಯಾಕೆ ಕೆಲವು ಆಹಾರ ಪದಾರ್ಥಗಳನ್ನು ಫ್ರಿಜ್ನಲ್ಲಿ ಇಡಬೇಕು, ಓಕೆನಾ. 12 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಉಷ್ಣತೆಯಲ್ಲೇ ಯಾಕೆ ಇಡಬೇಕು ಅಂತ ಕೇಳಿದಾಗ ವಿಶೇಷವಾಗಿ ಬಹಳ ಪ್ರಮುಖವಾಗಿ ಅಲ್ಲಿ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಕಡಿಮೆಯಾಗಿರ್ತದೆ. ಅಂದರೆ ಆಹಾರವು ಏನಾಗೋದಿಲ್ಲ ಅಂತ ಕೇಳಿದಾಗ ಹಳಸುವುದಿಲ್ಲ, ಅಂದರೆ ಅದು ಡೆಕೆ ಆಗೋದಿಲ್ಲ ಅಥವಾ ಕೊಳೆಯುವುದಿಲ್ಲ ಅಂತಕ್ಕಂಥದ್ದು. ಸೊ ಆ ಹಿನ್ನೆಲೆಯಿಂದ ನಾವು ರೆಫ್ರಿಜಿರೇಟರ್ ಅಥವಾ ಫ್ರಿಜ್ಗಳಲ್ಲಿ ಏನು ಮಾಡ್ತೀವಿ ಅಂತ ಕೇಳಿದಾಗ ಆಹಾರವನ್ನು ಸಂಗ್ರಹವನ್ನು ಮಾಡ್ತೇವೆ ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ನಮ್ಮ ಮಾಂಸದ ಪದಾರ್ಥಗಳು ಅಥವಾ ಹಾಲಿನ ಉತ್ಪನ್ನಗಳು ಅಥವಾ ಕರ್ಡ್ ಆಗಿರ್ಬೋದು, ಕೇಕ್ ಆಗಿರ್ಬೋದು, ಅವೆಲ್ಲ ಏನು ಮಾಡ್ತೀವಿ ಅಂತ ಕೇಳಿದಾಗ ನಾವು ಈ ಒಂದು ಫ್ರಿಜ್ಗಳಲ್ಲಿ ಇಡ್ತೇವೆ ಅಂತಕ್ಕಂಥದ್ದು ಬಿಲೋ 12 ಡಿಗ್ರಿ ಸೆಲ್ಸಿಯಸ್ನಲ್ಲಿ. ಒಂದು ವೇಳೆ 12 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಅಧಿಕವಾಗಿರ್ತಕ್ಕಂಥ ಟೆಂಪ್ರೇಚರ್ನಲ್ಲಿ ಒಂದು ಆಹಾರ ಪದಾರ್ಥವನ್ನು ನಾವು ಬಾಹ್ಯ ವಾತಾವರಣಕ್ಕೆ ಏನಾದರೂ ಇಟ್ಟಿದ್ದೇ ಆದರೆ ಅಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಅತಿ ಹೆಚ್ಚು ಪ್ರಾರಂಭವಾಗಿ ಆ ಆಹಾರವು ಬೇಗನೆ ಕೆಟ್ಟು ಹೋಗುತ್ತದೆ ಅಂತಕ್ಕಂಥದ್ದು. ದಿಸ್ ಇಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದರೆ ಈ ವ್ಯಾಕ್ಸಿನ್ಗಳನ್ನು ಯಾವ ಟೆಂಪ್ರೇಚರಲ್ಲಿ ಪ್ರಿಸರ್ವ್ ಮಾಡ್ತಾರೆ ಅಂತ ಕೇಳಿದಾಗ 4 ರಿಂದ 8 ಡಿಗ್ರಿ ಸೆಲ್ಸಿಯಸ್, ಓಕೆನಾ. ಇಲ್ಲಿ 4 ರಿಂದ 8 ಡಿಗ್ರಿ ಸೆಲ್ಸಿಯಸ್ ಅಥವಾ ಕೆಲವು ವ್ಯಾಕ್ಸಿನ್ಗಳನ್ನು 12 ಡಿಗ್ರಿ ಸೆಲ್ಸಿಯಸ್ವರೆಗೆ ಏನು ಮಾಡ್ತಾರೆ ಅಂತ ಕೇಳಿದಾಗ ಪ್ರಿಸರ್ವ್ ಮಾಡ್ತಾರೆ ಅಂತಕ್ಕಂಥದ್ದು. ಅಂದರೆ 4 to 8 ಡಿಗ್ರಿ ಆರ್ 12 ಡಿಗ್ರಿವರೆಗೆ ಏನು ಮಾಡ್ತೀವಿ ಅಂತ ಕೇಳಿದಾಗ ನಮ್ಮ ವ್ಯಾಕ್ಸಿನ್ನ ಫ್ರೀಸಿಂಗ್ ಟೆಂಪ್ರೇಚರ್ ಇರ್ತಕ್ಕಂಥದ್ದು 4 to 8 ಡಿಗ್ರಿ ಅಥವಾ 8 to 12 ಅಂತಲೂ ಕೂಡ ಕರಿಬೋದು. ಅಂದರೆ ನಾವು ಆಪ್ಷನ್ ಓರಿಯೆಂಟೆಡ್ ಆನ್ಸರನ್ನು ಮಾಡ್ತಾ ಹೋಗಬೇಕು, ಹೌದಾ. ಸರಿ, ಎರಡನ್ನೂ ಕೂಡ ಹೇಳ್ತಾ ಇದ್ದೀರಿ ಸರ್, ನಮಗೆ ಕನ್ಫ್ಯೂಸ್ ಆಗ್ತದೆ ಅಂತ ಕೇಳಿದಾಗ ನೀವು ಆಪ್ಷನ್ಗಳಲ್ಲಿ 4 ರಿಂದ 8 ಕೊಟ್ಟರು ಕೂಡ ಸರಿ ಅಥವಾ 8 ರಿಂದ 12 ಕೊಟ್ಟರು ಕೂಡ ಸರಿ ಆಗ್ತದೆ ಅಂತಕ್ಕಂಥದ್ದು. ದಿಸ್ ಇಸ್ ವಾಟ್ ಎಕ್ಸಾಕ್ಟ್ ಕಾನ್ಸೆಪ್ಟ್ ಇರ್ತಕ್ಕಂಥದ್ದು. ಈ ಪ್ರಶ್ನೆಗೆ ಉತ್ತರ ಯಾವುದು ಅಂತ ಕೇಳಿದಾಗ ಎರಡೂ ಹೇಳಿಕೆ ಸರಿಯಾಗಿವೆ ಅಂತಕ್ಕಂಥದ್ದು. ಎರಡೂ ಹೇಳಿಕೆ ಸರಿಯಾಗಿವೆ, ಆಪ್ಷನ್ ಸೆಕೆಂಡ್, ಓಕೆನಾ. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಕೆಳಗಿನ ಯಾವ ಮರ ಅತ್ಯಂತ ವೇಗವಾಗಿ ಬೆಳೆಯುತ್ತದೆ, ಓಕೆನಾ. ಕೆಳಗಿನ ಯಾವ ಮರ ಅತ್ಯಂತ ವೇಗವಾಗಿ ಬೆಳೆಯುತ್ತದೆ, ಓಕೆನಾ. ಇಲ್ಲಿ ವೇಗವಾಗಿ ಬೆಳೆಯುವ ಮರ ಅಂತ ತೆಗೆದುಕೊಳ್ಳೋದಾದರೆ ನಮ್ಮ ನಿತ್ಯ ಜೀವನದಲ್ಲಿ ನೋಡ್ತಾ ಹೋಗೋದಾದರೆ ಬಹಳ ಪ್ರಮುಖವಾಗಿ ಸರ್ ಈ ತೆಂಗಿನ ಮರ ಇರುತ್ತಲ್ಲ ಸರ್, ನಾವು ನಮ್ಮ ಅಜ್ಜ ನಾನು ಚಿಕ್ಕನು ಇರಬೇಕಾದ್ರೆ ಅದನ್ನು ನೆಟ್ಟಿದ್ರು. ಸೊ ನಾನು ಜಸ್ಟ್ ಪ್ರೈಮರಿ ಸ್ಕೂಲ್ ಹೋಗುವ
ಹಂತದಲ್ಲಿ ಏನಾಗಿದೆ ಅಂತ ಕೇಳಿದಾಗ ಅದು ದೊಡ್ಡ ಮರವಾಗಿ ಅದು ತೆಂಗಿನ ಹಣ್ಣನ್ನು ಕೊಡ್ತಾ ಇದೆ ಅಥವಾ ತೆಂಗಿನ ಕಾಯಿನ ಕೊಡ್ತಾ ಎಳೆನೀರನ್ನು ಕೊಡ್ತಾ ಇದೆ ಅಂತ ಹೇಳ್ತೀರಿ ನೀವು, ಓಕೆನಾ. ಹಾಗಾದರೆ ತೆಂಗಿನ ಮರ ಬಹಳ ವೇಗವಾಗಿ ಬೆಳೀತದ ಅಂತ ಕೇಳಿದಾಗ ನೋ ವೇ, ತೆಂಗಿನ ಮರಕ್ಕಿಂತಲೂ ಕೂಡ ವೇಗವಾಗಿ ಬೆಳೆಯುವ ಮರ ಈ ಆಪ್ಷನ್ಗಳಲ್ಲಿ ಇದೆ ಸ್ನೇಹಿತರೆ, ಹೌದಾ. ಹಾಗಾದರೆ ತೆಂಗಿನ ಮರ ಇಲ್ಲಿ ಆನ್ಸರ್ ಆಗೋದಿಲ್ಲ. ನೆಕ್ಸ್ಟ್ ಆಲದ ಮರನ ಸರ್ ನೋಡಿ ಹೇಳ್ತೀವಿ ನೋಡಿ, ಅಪ್ಪ ನೆಟ್ಟ ಆಲದ ಮರಕ್ಕೆ ನಾವು ನೇಣು ಹಾಕೊಳ್ಳೋಕ್ಕೆ ಆಗಲ್ಲ ಅಂಥೇಳಿ, ಅಂದರೆ ಅವರ ಸಿದ್ಧಾಂತ ಮತ್ತು ವಿಚಾರಗಳಿಗೆ ತಕ್ಕಂತೆ ಅದನ್ನು ಜೋತು ಬಿದ್ದು ಕೆಲವರು ಹೋಗ್ತಿರ್ತಾರಲ್ಲ, ಅಪ್ಪ ನೆಟ್ಟ ಆಲದ ಮರ ಅಂಥೇಳಿ. ಸೊ ಆ ರೀತಿ ಆಲದ ಮರ ಬಹಳ ವೇಗವಾಗಿ ಬೆಳೀತದ? ನೋ, ಆಲದ ಮರವು ಕೂಡ ಏನಾಗೋದಿಲ್ಲ ಅಂತ ಕೇಳಿದಾಗ ಅದು ಕೂಡ ವೇಗವಾಗಿ ಬೆಳೆಯೋದಿಲ್ಲ ಅಂತಕ್ಕಂಥದ್ದು. ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂತ ಕೇಳಿದಾಗ ಪೈಕಸ್ ಬೆಂಗಾಲೆನ್ಸಿಸ್ ಅಂತಲೂ ಕೂಡ ಕರಿತೇವೆ ಆಲದ ಮರಕ್ಕೆ, ಸೊ ವೈಜ್ಞಾನಿಕವಾಗಿ. ಹಾಗಾದರೆ ಇಲ್ಲಿ ಯಾವುದು ಅತಿ ಹೆಚ್ಚು ವೇಗವಾಗಿ ಬೆಳೀತದೆ ಅಂತ ಕೇಳಿದಾಗ ನೀಲಗಿರಿ ಮರ, ಓಕೆನಾ. ಇದಕ್ಕೆ ನಾವು ಯುಕೋಲಿಪ್ಟಸ್ ಅಂತಲೂ ಕೂಡ ಕರಿತಿದ್ದೇವೆ, ಇದಕ್ಕೆ ನಾವು ಯುಕ್ಯಾಲಿಪ್ಟಸ್ ಅಂತಲೂ ಕೂಡ ಕರಿತಿದ್ದೇವೆ, ನೀಲಗಿರಿ ಮರ ಅಂತಕ್ಕಂಥದ್ದು. ಸ್ನೇಹಿತರೆ, ಈ ನೀಲಗಿರಿ ಮರ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದ ಅತಿ ಹೆಚ್ಚು ಇಶ್ಯೂವಲ್ಲಿರ್ತಕ್ಕಂಥ ಒಂದು ಪದ ನೀಲಗಿರಿ ಅಥವಾ ಯುಕ್ಯಾಲಿಪ್ಟಸ್ ಅಂತಕ್ಕಂಥದ್ದು ಅಥವಾ ನೀಲಗಿರಿ ಮರ ಅಂತಕ್ಕಂಥದ್ದು. ಯಾಕೆ ಇದು ಅತಿ ಹೆಚ್ಚು ಚಾಲ್ತಿಯಲ್ಲಿರ್ತಕ್ಕಂಥ ಪದ ಅಂತ ನಾನು ನಿಮಗೆ ನೆನಪನ್ನು ಮಾಡಿಕೊಡ್ತಾ ಇದ್ದೇನೆ ಅಂತ ಕೇಳಿದಾಗ, ಇದು ಒಂದು ಬಾರಿ KS ಮಟ್ಟದಲ್ಲಿ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯದಲ್ಲಿ ಅಂತರ್ಜಲವನ್ನು ಕುಗ್ಗಿಸಲಿಕ್ಕೆ ಕಾರಣವಾಗಿರ್ತಕ್ಕಂಥ ಪಶ್ಚಿಮ ಘಟ್ಟದ ಕಾಡುಗಳ ಅಂಚಿನಲ್ಲಿ ಅತಿ ಹೆಚ್ಚು ಕಂಡುಬರುವ ಮರ ಯಾವುದು ಅಂತ ಕೇಳಿದಾಗ ನೀಲಗಿರಿ ಮರ. ಈ ಯುಕ್ಯಾಲಿಪ್ಟಸ್ ಅಥವಾ ನೀಲಗಿರಿ ಮರ ಅಂತಕ್ಕಂಥದ್ದು ಬಹಳ ವೇಗವಾಗಿ ಬೆಳೀತಿದೆ ಮತ್ತು ಇದರ ಬೇರುಗಳು ಬಹಳ ಆಳದವರೆಗೆ ಹೋಗ್ತವೆ. ಇದು ಅತಿ ಎತ್ತರವಾಗಿಯೂ ಕೂಡ ಬೆಳೀತಕ್ಕಂಥ ಮರ. ವಿಶೇಷವಾಗಿ ಇದು ಏನು ಮಾಡ್ತದೆ ಅಂತ ಕೇಳಿದಾಗ, ಇದು ರೈತರಿಗೆ ಅಥವಾ ಜಲ ಸಂಪನ್ಮೂಲಕ್ಕೆ ಮಾರಕವಾದ ಒಂದು ಬೆಳೆ ಅಂತ ಕರಿತಾ ಇದ್ದೇವೆ ಅಥವಾ ಮರ ಅಂತ ಕರಿತಾ ಇದ್ದೇವೆ. ಇದು ವಿಶೇಷವಾಗಿ ಭೂಮಿಯಲ್ಲಿರ್ತಕ್ಕಂಥ ಅಂತರ್ಜಲವನ್ನು ಅತಿ ಹೆಚ್ಚು ಹೀರಿಕೊಳ್ಳುವ ಮರ ಯಾವುದು ಅಂತ ಕೇಳಿದಾಗ ದಟ್ ಈಸ್ ನೀಲಗಿರಿ ಮರ, ಯುಕ್ಯಾಲಿಪ್ಟಸ್ ಅಂತಕ್ಕಂಥದ್ದು. ಸೊ ಹಾಗಾಗಿ ಇದು ಏನಾಗಿದೆ ಅಂತ ಕೇಳಿದಾಗ ಅತಿ ಹೆಚ್ಚು ವೇಗವಾಗಿ ಬೆಳೆಯುವ ಮರಕ್ಕೆ ಉದಾಹರಣೆಯಾಗಿದೆ ಅಂತಕ್ಕಂಥದ್ದು ಒಂದು. ನೆಕ್ಸ್ಟ್, ಇದು ಒಂದು ಆಯುರ್ವೇದಿಕ್ ಒಂದೇ ಸಣ್ಣ ಇಂಪಾರ್ಟೆನ್ಸ್ ಇದೆ ಇದಕ್ಕೆ. ಈ ನೀಲಗಿರಿ ಮರದ ತೈಲವನ್ನು ಏನು ಮಾಡ್ತಾರೆ ಅಂತ ಕೇಳಿದಾಗ ಇದನ್ನು ಪೇನ್ ಕಿಲ್ಲರ್ ಆಗಿ ಯೂಸ್ ಮಾಡ್ತಾರೆ, ಅಥವಾ ಈ ಪೇನ್ ಕಿಲ್ಲರ್ ಅಥವಾ ಈ ಮಸಾಜ್ ಕೇಂದ್ರಗಳಲ್ಲಿ ಈ ನೀಲಗಿರಿ ಮರದ ತೈಲ ಅಥವಾ ಎಣ್ಣೆಯನ್ನು ಬಳಕೆಯನ್ನು ಮಾಡ್ಕೋತಾರೆ ಅಂತಕ್ಕಂಥದ್ದು. ಅಥವಾ ನೀಲಗಿರಿ ಎಣ್ಣೆಯನ್ನು ಏನು ಮಾಡ್ತಾರೆ ಅಂತ ಕೇಳಿದಾಗ, ಫಾರ್ ಎಕ್ಸಾಂಪಲ್ ಈ ಕೀಲು ನೋವು ಅಥವಾ ಸಂಧಿವಾತದ ರೋಗಿಗಳಿಗೆ ಮಸಾಜನ್ನು ಮಾಡಿಕೊಳ್ಳಲಿಕ್ಕೆ ಬಳಕೆಯನ್ನು ಮಾಡಿಕೊಳ್ತಾರೆ. ಇದು ಕೂಡ ಸ್ವಲ್ಪ ಪೇನ್ ರಿಲೀವಿಂಗ್ ಆಗಿ ಕೆಲಸ ಮಾಡ್ತದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಆಪ್ಷನ್ ಸೆಕೆಂಡ್ ಇಸ್ ದಿ ರೈಟ್ ಆನ್ಸರ್ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆ ಬರ್ತಾ ಇದೆ. ಹೇಳಿಕೆ 1, ಬೀಟಾ ಕ್ಯಾರೋಟಿನ್ ದೇಹದಲ್ಲಿ ವಿಟಮಿನ್ ಎ ಆಗಿ ಪರಿವರ್ತನೆಯಾಗುತ್ತದೆ, ಓಕೆನಾ. ಎರಡನೇ ಹೇಳಿಕೆ ಹೀಗಿದೆ, ಆಹಾರವು ದೇಹದ ಉಷ್ಣಾಂಶವನ್ನು ಕಾಯುತ್ತದೆ ಅಂತಕ್ಕಂಥದ್ದು. ನೋಡಿ, ಎರಡೂ ಹೇಳಿಕೆ ಬಹಳ ಪ್ರಮುಖವಾದ ಹೇಳಿಕೆಗಳು ಸ್ನೇಹಿತರೆ. ಸೊ ಇದು ಆಹಾರ ಅಂತಕ್ಕಂಥ ವಿಚಾರ ಅಥವಾ ನ್ಯೂಟ್ರಿಷನ್ ಅಂತ ಏನು ಕರಿತೀವೋ ಅಥವಾ ಪೋಷಕಾಂಶ ಅಂತ ಏನು ಕರಿತೀವೋ, ಸೊ ಆ ಹಿನ್ನೆಲೆಯಿಂದ ಪ್ರಶ್ನೆಯನ್ನು ಮಾಡಿದ್ದಾನೆ ಅಂತಕ್ಕಂಥದ್ದು. ಸೊ ಫಸ್ಟ್ ಹೇಳಿಕೆ ಸ್ಟೇಟ್ಮೆಂಟ್ ಏನಿದೆ ಅಂತ ಕೇಳಿದಾಗ ಬೀಟಾ ಕ್ಯಾರೋಟಿನ್ ದೇಹದಲ್ಲಿ ವಿಟಮಿನ್ ಎ ಆಗಿ ಪರಿವರ್ತನೆ ಆಗುತ್ತದೆ ಅಂತಕ್ಕಂಥದ್ದು. ಹಾಗಾದರೆ ಬೀಟಾ ಕ್ಯಾರೋಟಿನ್ ಎಲ್ಲಿ ಸಿಗ್ತದೆ ಅಂತ ಕೇಳಿದಾಗ, ವಿಟಮಿನ್ ಎಯನ್ನು ಹೊಂದಿರತಕ್ಕಂಥ ಆಹಾರದ ಮೂಲಗಳಲ್ಲಿ ಬೀಟಾ ಕ್ಯಾರೋಟಿನ್ ಇರ್ತದೆ. ಅದು ದೇಹದಲ್ಲಿ ವಿಟಮಿನ್ ಎ ಆಗಿ ಕನ್ವರ್ಟ್ ಆಗಲಿಕ್ಕೆ ಸಹಾಯವನ್ನು ಮಾಡ್ತದೆ ಅಂತಕ್ಕಂಥದ್ದು. ಉದಾಹರಣೆಯನ್ನು ಕೊಡೋದಾದ ಸ್ನೇಹಿತರೆ, ಬಹಳ ಪ್ರಮುಖವಾಗಿ ಈ ಗಜ್ಜರಿ ಅಂತ ಕರಿತೀವಿ ನೋಡ್ರಿ, ಗಜ್ಜರಿಗೆ ಏನಂತ ಕರಿತೀವಿ ಇಂಗ್ಲೀಷಲ್ಲಿ ಕ್ಯಾರೆಟ್ ಅಂತ ಕರಿತೇವೆ, ಓಕೆನಾ. ಈ ಕ್ಯಾರೆಟಲ್ಲಿರ್ತಕ್ಕಂಥ ಒಂದು ಪ್ರಮುಖವಾದ ಅಂಶ ಅದಂತ ಕೇಳಿದಾಗ ಕ್ಯಾರೋಟಿನ್ ಅಂತಕ್ಕಂಥದ್ದು. ಈ ಕ್ಯಾರೋಟಿನ್ ಅಥವಾ ಅದರಲ್ಲಿರ್ತಕ್ಕಂಥ ಬೀಟಾ ಕ್ಯಾರೋಟಿನ್ ಏನು ಮಾಡ್ತದೆ ಅಂತ ಕೇಳಿದಾಗ ನಮ್ಮ ಕಣ್ಣಿನಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಈ ಒಂದು ಪೊರೆಗಳಿಗೆ ಅಥವಾ ಕ್ಯಾಟರಾಕ್ಟ್ ಅಂತ ಏನು ಕರಿತೀವೋ, ಈ ಕ್ಯಾಟ್ರಾಕ್ಟ್ ಅಂತಕ್ಕಂಥ ಪದ ಎಲ್ಲಿ ಬರ್ತದೆ ಅಂತ ಕೇಳಿದಾಗ ವೃದ್ಧರಲ್ಲಿ ಈ ಒಂದು ಕಾರ್ನಿಯಾ ಪೊರೆಯು ಅಥವಾ ಏನಾಗ್ತದೆ ಅಂತ ಕೇಳಿದಾಗ ಅಪಾರದರ್ಶಕವಾಗುವುದಕ್ಕೆ ನಾವು ಕ್ಯಾಟರಾಕ್ಟ್ ಅಂತ ಕರಿತೇವೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಪೊರೆ ಅಥವಾ ಭಾಳ ಪ್ರಮುಖವಾಗಿರ್ತಕ್ಕಂಥ ಈ ಪೊರೆ ಏನಾದರೂ ಆರೋಗ್ಯಭರಿತವಾಗಿರದೇ ಇದ್ದರೆ ಕ್ಯಾಟ್ರಾಕ್ಟ್ ಅಂತಕ್ಕಂಥ ಒಂದು ಡಿಸೀಸ್ ಬರ್ತದೆ. ಅದು ವೃದ್ಧರಲ್ಲಿ ಮಾತ್ರ. ಇದು ಬರದಂತೆ ತಡೆಗಟ್ಟಲಿಕ್ಕೆ ನಮ್ಮ
ದೇಹದ ಕಣ್ಣಿನ ಜೀವಕೋಶಗಳ ಆರೋಗ್ಯಕ್ಕೆ ಬೀಟಾ ಕ್ಯಾರೋಟಿನ್ ಬಹಳ ಪ್ರಮುಖವಾಗಿ ಬೇಕು ಸ್ನೇಹಿತರೆ. ಆ ಬೀಟಾ ಕ್ಯಾರೋಟಿನ್ ಎಲ್ಲಿ ಸಿಗ್ತದೆ ಅಂತ ಕೇಳಿದಾಗ ವಿಟಮಿನ್ ಎ ಯುಕ್ತ ಪದಾರ್ಥಗಳಲ್ಲಿ ಅಥವಾ ವಿಟಮಿನ್ ಎಯನ್ನು ಈಗಾಗಲೇ ಒಳಗೊಂಡಿರ್ತಕ್ಕಂಥ ಪದಾರ್ಥಗಳಲ್ಲಿ ಸಿಗ್ತದೆ. ಹಾಗಾದರೆ ವಿಟಮಿನ್ ಎ ಯಾವೆಲ್ಲ ಪದಾರ್ಥಗಳಲ್ಲಿ ಇರ್ತದೆ ಅಂತ ನಿಮ್ಮ ಪ್ರಶ್ನೆ ಬರೋದಾದರೆ, ಒಂದು ಗಜ್ಜರಿಲಿ ಇರ್ತದೆ, ಇನ್ನೊಂದು ಎಲ್ಲಿ ಅಂತ ಕೇಳಿದಾಗ ಪಪ್ಪಾಯಿ ಹಣ್ಣು, ಮಾವಿನ ಹಣ್ಣು ಮತ್ತು ಎಲ್ಲ ಹಳದಿ ಮತ್ತು ಕೆಂಪು ಬಣ್ಣವನ್ನು ಹೊಂದಿರತಕ್ಕಂಥ ಸೊ ಬಹಳ ಪ್ರಮುಖವಾಗಿರ್ತಕ್ಕಂಥ ಹಣ್ಣಿನ ಪದಾರ್ಥಗಳಲ್ಲಿ ಅಥವಾ ಈ ಪಾಲಕ್ ಸೊಪ್ಪು ಮತ್ತು ನುಗ್ಗೆಕಾಯಿ ಸೊಪ್ಪುಗಳಲ್ಲಿ ಅತಿ ಹೆಚ್ಚು ಇರತಕ್ಕಂಥದ್ದು ಯಾವುದಂತ ಕೇಳಿದಾಗ ವೈಟಮಿನ್ ಎ. ಅಂದರೆ ಬೀಟಾ ಕ್ಯಾರೋಟಿನ್ ಅಂಶ ಮಾನವನ ದೇಹದಲ್ಲಿ ವಿಟಮಿನ್ ಎ ಆಗಿ ಪರಿವರ್ತನೆ ಆಗ್ತದೆ. ದಿಸ್ ಇಸ್ 100% ಕರೆಕ್ಟ್. ಓಕೆನಾ, ಈ ಹೇಳಿಕೆ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಎರಡನೇ ಹೇಳಿಕೆ ಏನಿದೆ ಅಂತ ಕೇಳಿದಾಗ ಆಹಾರವು ದೇಹದ ಉಷ್ಣಾಂಶವನ್ನು ಕಾಯುತ್ತದೆ. ಹೌದಾ, ಇದು ಸ್ವಲ್ಪ ಕೆಲವರಿಗೆ ಗೊಂದಲ ಆಗ್ಬೋದು. ಸರ್ ಹೇಳಿಕೆ ಒಂದು ಮಾತ್ರ ಸರಿಯಾಗಿದೆ ಸರ್, ಎರಡನೇ ಹೇಳಿಕೆ ತಪ್ಪಾಗಿದೆ ಸರ್ ಅಂತ ಹೇಳ್ಬೋದು. ಓಕೆನಾ, ನೀವು ಆಪ್ಷನ್ ಮೂರನೇದು ಆನ್ಸರ್ ಮಾಡ್ಬೋದು. ಮೂರನೇದಿಲ್ಲಿ ಆನ್ಸರ್ ಆಗೋದಿಲ್ಲ. ಆನ್ಸರ್ ವಾಸ್ತವದಲ್ಲಿ ಯಾವುದಾಗುತ್ತೆ ಅಂತ ಕೇಳಿದಾಗ ಬಿನೇ ಆಗ್ತದೆ. ಹೌದಾ, ಎರಡೂ ಹೇಳಿಕೆ ಸರಿ. ಸರ್ ಹೇಗೆ ಸರಿ ಸರ್, ಆಹಾರ ದೇಹದ ಉಷ್ಣಾಂಶವನ್ನು ಹೇಗೆ ಕಾಪಾಡ್ತದೆ? ನೀವೇ ಸರ್ ಕೆಲವು ಈ ಹಿಂದಿನ MCQ ಕ್ಲಾಸ್ಗಳಲ್ಲಿ ಹೇಳಿದ್ದೀರಾ, ಮಾನವನ ದೇಹದ ಉಷ್ಣಾಂಶವನ್ನು ನಿಯಂತ್ರಿಸುವುದು ಯಾವುದು ಅಂತ ಕೇಳಿದಾಗ ಹೈಪೋಥಾಲಮಸ್ ಅಂತ ಹೇಳಿದ್ದೀರಿ ಸರ್. ಆದರೆ ಇವತ್ತು ಹೇಳ್ತಾ ಇದ್ದೀರಿ ಆಹಾರವು ದೇಹದ ಉಷ್ಣಾಂಶವನ್ನು ಕಾಯುತ್ತದೆ. ಹೌದು ಯಜಮಾನ್ರೆ, ಆ ಕ್ಲಾಸಲ್ಲಿ ನಾನು ಆ ಪ್ರಶ್ನೆಗೆ ಆ ಆಪ್ಷನ್ಗಳಲ್ಲಿ ಇರ್ತಕ್ಕಂಥದ್ದು ಹೈಪೋಥಾಲಮಸ್ ಆಗಿತ್ತು, ಅದನ್ನು ಉತ್ತರವಾಗಿ ಕೊಟ್ವಿ, ಅದೇ ಸರಿ. ಆ ಪ್ರಶ್ನೆಗೆ ಅದು ಸರಿ. ಆದರೆ ಪ್ರಶ್ನೆ ಮತ್ತು ಈ ಸ್ಟೇಟ್ಮೆಂಟ್ ವೈಸ್ ಇಲ್ಲಿ ಏನು ಮಾಡಿದ್ದೇನೆ ಅಂತ ಕೇಳಿದಾಗ ಬೇರೆ ಪ್ರಶ್ನೆ ಆಗಿದೆ, ಆಪ್ಷನ್ಗಳು ಕೂಡ ಬೇರೆ ಆಗಿದ್ದಾವೆ. ಸೊ ಹಾಗಾಗಿ ಆಹಾರವು ದೇಹದ ಉಷ್ಣಾಂಶವನ್ನು ಕಾಯುತ್ತದೆ. ಎಕ್ಸಾಕ್ಟ್ಲಿ ಕರೆಕ್ಟ್. ಫಾರ್ ಎಕ್ಸಾಂಪಲ್, ನಿಮ್ಮದೇ ಒಂದು ಮೋಟಾರ್ ಸೈಕಲ್ ವಾಹನಕ್ಕೆ ಪೆಟ್ರೋಲ್ ಅಥವಾ ಡೀಸೆಲ್ನ ಪ್ರಮಾಣ ಕಡಿಮೆಯಾದಂತೆ ಅಥವಾ ಅದರಲ್ಲಿರ್ತಕ್ಕಂಥ ಇಂಧನ ಕಡಿಮೆಯಾದಾಗ ನೀವು ಜಾಸ್ತಿ ಎಕ್ಸಲೇಟ್ರ್ ಕೊಟ್ಟು ಆ ಬೈಕನ್ನು ಅಥವಾ ಆ ಕಾರ್ ಗಾಡಿಯನ್ನು ಬಹಳ ದೂರದ ಪೆಟ್ರೋಲ್ ಪಂಪ್ವರೆಗೆ ನೀವೇನಾದರೂ ಹಾಗೆ ಹೊಡಿತಾ ಹೋದರೆ, ಫಾರ್ ಎಕ್ಸಾಂಪಲ್ ಅದರಲ್ಲಿರ್ತಕ್ಕಂಥ ಆಯಿಲ್ ಖಾಲಿ ಆದರೆ ಎಂಜಿನ್ ಹೀಟ್ ಆಗ್ತದೆ. ಓಕೆನಾ? ಸೊ ಹಾಗೆ ಮಾನವನ ದೇಹವೂ ಕೂಡ ಆಹಾರವಿಲ್ಲದೆ ಹೋದಾಗ ಹೀಟ್ ಆಗ್ತದೆ. ಅಂದರೆ ಆಹಾರ ಏನು ಮಾಡುತ್ತೆ ಅಂತ ಕೇಳಿದಾಗ ಮಾನವನ ದೇಹದ ಉಷ್ಣಾಂಶವನ್ನು ರೆಗ್ಯುಲೇಷನ್ ಮಾಡ್ತದೆ ಅಥವಾ ನಿಯಂತ್ರಣವನ್ನು ಮಾಡ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಈ ಧಾರವಾಡ ಅಥವಾ ವಿಜಯಪುರ ಭಾಗದ ವಿದ್ಯಾರ್ಥಿಗಳು ಈ ಲೈಬ್ರರಿಗಳಲ್ಲಿ ಕಂಟಿನ್ಯೂಸ್ ಆಗಿ 3 to 4 hours 6 hours ಈ ಬ್ರೇಕ್ಫಾಸ್ಟು ಮಾಡೋದಿಲ್ಲ, ಕೆಲವೊಮ್ಮೆ ಮಧ್ಯಾಹ್ನ ಊಟನೂ ಮಾಡೋದಿಲ್ಲ. ಸೊ ಹಾಗೆ ಕಂಟಿನ್ಯೂ ನಾನು PSI ಮಾಡ್ಕೋಬೇಕು, ನಾನು KS ಮಾಡ್ಕೋಬೇಕಂತ ಓದ್ತಾ ಇರ್ತಾರಪ್ಪ. ಸೊ ಓದಬೇಕಾದ್ರೆ ಅವ್ರಿಗೇನು ಗೊತ್ತಿರಂಗಿಲ್ಲ, ನಾನು ನನ್ನ ಫ್ರೆಂಡ್ಗಿಂತಲೂ ಜಾಸ್ತಿ ಅವರ್ಸ್ ಕುಂದಿರ್ಬೇಕು ಲೈಬ್ರರಿಲಿ. ಫಸ್ಟ್ ಯಾರ್ದೋ PD ಕ್ಲಾಸು ಅಥವಾ ಯಾರ್ದೋ ಭಾಷಣವನ್ನು ಕೇಳಿರ್ತಾರೆ ಅವರು. ಫಸ್ಟ್ ಬರೋದಂತೆ ಲೈಬ್ರರಿಯಿಂದ ಲಾಸ್ಟಿಗೆ ಹೋಗೋದಂತೆ ವಾಪಸ್ಸು. ನೀವೇನಾದರೂ ಆ ರೀತಿ ನಿಮ್ಮ ದೈಹಿಕ ಇತಿಮಿತಿಗಳನ್ನು ಅರ್ಥ ಮಾಡಿಕೊಳ್ಳದೇನೆ ಅದನ್ನು ನೀವೇನಾದರೂ ಎಕ್ಸಾಕ್ಟಾಗಿ ಫಾಲೋ ಮಾಡ್ತಾ ಹೋದರೆ 100% ನೀವು ಆರೋಗ್ಯ ಸಂಬಂಧಿ ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗ್ತದೆ ಸ್ನೇಹಿತರೆ, ವಿಶೇಷವಾಗಿ. ಸೊ ಅದೆಲ್ಲವನ್ನು ಫೇಸ್ ಮಾಡಬಾರ್ದು ಅಂತ ಕೇಳಿದಾಗ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಏನಿದೆ, ನಿಮ್ಮ ಬಾಡಿ ಏನು ಡಿಮ್ಯಾಂಡ್ ಮಾಡುತ್ತೆ, ನಿಮಗೆ ಹಸಿವಾದಾಗ ಊಟವನ್ನು ಮಾಡಬೇಕು, ಟಿಫನ್ ಮಾಡಲೇಬೇಕು, ಮತ್ತು ನೀರಡಿಕೆಯಾದಾಗ 100% ನೀರಿನ ಬಾಟಲ್ ನಿಮ್ಮ ಜೊತೆನೇ ಇರಬೇಕು ಸ್ಟಡಿ ಮಾಡಬೇಕಾದ್ರೆ. ಸೊ ಈ ಹಸಿವು ಮತ್ತು ನೀರಡಿಕೆಗಳನ್ನು ಓವರ್ಟ್ಯಾಕ್ ಮಾಡಿ ಅದನ್ನು ತ್ಯಜಿಸಿ ನೀವೇನಾದರೂ ನಾನು ಸನ್ಯಾಸಿ ಆಗೋ ರೀತಿ ಏನಾದರೂ ಓದ್ತಾ ಕೂತ್ಕೊಂಡ್ರೆ 100% ನಿಮ್ಮ ದೇಹ ವ್ಯಾಕುಲತೆಗೆ ಅಥವಾ ಸಿಕ್ ಆಗ್ತೀರಾ, ನೀವು 100% ವೀಕ್ ಆಗ್ತೀರಾ, ನೀವು 100% ಅನ್ಹೆಲ್ತಿ ಆಗ್ತೀರಾ ಅಂತಕ್ಕಂಥದ್ದು ಅಥವಾ ಅನಾರೋಗ್ಯಕ್ಕೆ ತುತ್ತಾಗುತ್ತೀರಾ ಅಂತಕ್ಕಂಥದ್ದು. ಸೊ ಹಾಗಾಗಿ ಆರೋಗ್ಯವೇ ಭಾಗ್ಯ. ಸೊ ಹಾಗಾಗಿ ಎಲ್ಲಿಯವರೆಗೂ ನಿಮ್ಮ ದೇಹದಲ್ಲಿ ಆಹಾರದ ಪ್ರಮಾಣ ನಿರ್ದಿಷ್ಟವಾಗಿ ಚಯಾಪಚಯ ಕ್ರಿಯೆಗಳಿಗೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ನೀಡುತ್ತದೋ ಅಲ್ಲಿಯವರೆಗೂ ನಿಮ್ಮಲ್ಲಿ ಏನಿರುತ್ತೆ ಅಂತ ಕೇಳಿದಾಗ ಅತಿ ಹೆಚ್ಚು ಚೇತನಶೀಲತೆ ಕಂಡುಬರುತ್ತದೆ. ಒಂದು ವೇಳೆ ಅತಿ ಹೆಚ್ಚು ಹಸಿವಾಗಿರುವಾಗ ನೀವೇನಾದರೂ ಸ್ಟಡಿ ಜಾಸ್ತಿ ಮಾಡ್ತಾ ಹೋದರೆ ಬಾಯಲ್ಲಿ ಗುಳ್ಳೆ ಆಗ್ತವೆ, ಹೀಟ್ ಆಗ್ತದೆ. ನನಗೆ ಕೆಲವೊಬ್ಬರು ಕ್ಲಾಸಲ್ಲಿ ಕೇಳ್ತಾ ಇರ್ತಾರೆ, ಸರ್ ನಾನು ಜಾಸ್ತಿ ರಾತ್ರಿ ಓದ್ತೀನಿ ಸರ್,
ಹೌದಾ, ರಾತ್ರಿ ಏನು ಓದ್ತೀಯಪ್ಪ, ನೀನು ಚೆನ್ನಾಗಿ ಕರೆಕ್ಟಾಗಿ ಊಟ ಮಾಡಿಬಿಟ್ಟು ಅಷ್ಟೇ 1 ಅವರ್ ಆರ್ 2 ಅವರ್ ಓದಿ ಮಲ್ಕೋಬೇಕು. ಅದು ಬಿಟ್ಟು ಕಂಟಿನ್ಯೂಸ್ ಊಟ ಬಿಟ್ಟು ಓದಿ ಮಲ್ಕೊಂಡ್ರೆ 100% ನಿಮಗೆ ಬಾಯಲ್ಲಿ ಗುಳ್ಳಿ ಆಗದೆ ಮತ್ತೇನಾಗ್ತವೆ ಸ್ವಾಮಿ. ಸೊ 100% ನಿಮ್ಮ ಆರೋಗ್ಯವೂ ಕೂಡ ಬಹಳ ಮುಖ್ಯ. ಸೊ ಹಾಗೆ ಈ ಆಪ್ಷನ್ಗಳಲ್ಲಿ ಯಾವುದು ಆನ್ಸರ್ ಅಂತ ಕೇಳಿದಾಗ 2 ಹೇಳಿಕೆ ಸರಿಯಾಗಿವೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಲಿಪಿಡ್ಗಳು ಕೀಲುಗಳ ಸರಾಗವಾದ ಚಲನೆಗೆ ಸಹಾಯಕವಾಗಿವೆ. ಓಕೆನಾ, ಕೀಲುಗಳ ಸರಾಗವಾದ ಚಲನೆಗೆ ಏನಾಗಿದೆ ಅಂತ ಕೇಳಿದಾಗ ಲಿಪಿಡ್ಗಳು ಸಹಾಯಕವಾಗಿದ್ದಾವೆ. ನೆಕ್ಸ್ಟ್ ಹೇಳಿಕೆ 2 ಏನಿದೆ ಅಂತ ಕೇಳಿದಾಗ ಎಲ್ಲ ಕಿಣ್ವಗಳು ಪ್ರೋಟೀನ್ಗಳಾಗಿವೆ. ಓಕೆನಾ, ದಿಸ್ ಇಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್. 2 ಸ್ಟೇಟ್ಮೆಂಟ್ಗಳು ಒಂದಕ್ಕೊಂದು ಲಿಂಕ್ ಇದ್ದಾವೆ ಅಂತಕ್ಕಂಥದ್ದು. ಇಲ್ಲಿ ಹೇಳಿಕೆ 1 ಏನು ಹೇಳ್ತಾ ಇದೆ ಅಂತ ಕೇಳಿದಾಗ ಲಿಪಿಡ್ಗಳು ಕೀಲುಗಳ ಚಲನೆಯಲ್ಲಿ ಅಥವಾ ಕೀಲುಗಳ ಮೂಮೆಂಟ್ ಮಾಡಲಿಕ್ಕೆ ಸಹಾಯಕವಾಗಿದ್ದಾವೆ ಅಂತಕ್ಕಂಥದ್ದು. ಹೇಳಿಕೆ 2 ಏನು ಹೇಳ್ತದೆ ಅಂತ ಕೇಳಿದಾಗ ಎಲ್ಲ ಕಿಣ್ವಗಳು ಕೂಡ ಪ್ರೋಟೀನ್ಗಳಾಗಿವೆ ಅಂತಕ್ಕಂಥದ್ದು. ನೀನು 2ಕ್ಕೂ ಕೂಡ ನಾನು ಉದಾಹರಣೆಯನ್ನು ಕೊಡ್ತೇನೆ ಸ್ನೇಹಿತರೆ. ಇಲ್ಲಿ ಲಿಪಿಡ್ಗಳು ಏನಂತ ಕೇಳಿದಾಗ ಫಾರ್ ಎಕ್ಸಾಂಪಲ್ ನಾವು ತೆಗೆದುಕೊಂಡಿರ್ತಕ್ಕಂಥ ಈ ಲಿಪಿಡ್ಗಳು ಮಾನವನ ದೇಹದ ಸಂಗ್ರಹಿತ ಶಕ್ತಿಯ ರೂಪ ಅಂತ ಕರಿತೀವಿ ನಾವು, ಸ್ಟೋರ್ಡ್ ಎನರ್ಜಿ ಅಂತ ಕರಿತೀವಿ ನಾವು ಇದಕ್ಕೆ ಲಿಪಿಡ್ಗಳಿಗೆ. ಫಾರ್ ಎಕ್ಸಾಂಪಲ್ ಮಾಂಸದ ಪದಾರ್ಥಗಳು ಅಥವಾ ಮಾಂಸದ ಉತ್ಪನ್ನಗಳು ಅಂತಕ್ಕಂಥದ್ದು ಈ ಸಸ್ಯ ಮೂಲದ ಲಿಪಿಡ್ಗಳಂತ ತೆಗೆದುಕೊಂಡಾಗ ಫಾರ್ ಎಕ್ಸಾಂಪಲ್ ಈ ಶೇಂಗಾ ಎಣ್ಣೆ ಆಗಿರ್ಬೋದು ಅಥವಾ ಪಾಮ್ ಆಯಿಲ್ ಆಗಿರ್ಬೋದು ಅಥವಾ ಸೂರ್ಯಕಾಂತಿ ಎಣ್ಣೆ ಆಗಿರ್ಬೋದು, ಇವು ಸಸ್ಯ ಮೂಲದ ಅಥವಾ ವೆಜಿಟೇರಿಯನ್ ಸೋರ್ಸ್ ಆಫ್ ಲಿಪಿಡ್ಸ್ ಅಂತ ಕರಿತಾ ಇದ್ದೇವೆ ನಾವು ಅದಕ್ಕೆ. ಹೌದಾ, ಸಸ್ಯ ಮೂಲದ ಲಿಪಿಡ್ಗಳು ಅಂತ ಕರಿತಾ ಇದ್ದೇವೆ. ಈ ಪ್ರಾಣಿ ಮೂಲದ ಲಿಪಿಡ್ಗಳು ಅಥವಾ ಕೊಬ್ಬುಗಳು ಯಾವುದಂತ ಕೇಳಿದಾಗ ಫಾರ್ ಎಕ್ಸಾಂಪಲ್ ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಇವು ಪ್ರಾಣಿ ಮೂಲದ ಲಿಪಿಡ್ಗಳು. ಇವುಗಳನ್ನು ಅತಿ ಹೆಚ್ಚು ತಿನ್ನೋದರಿಂದ ಏನಾಗ್ತದೆ ಅಂತ ಕೇಳಿದಾಗ ವಿವಿಧ ಆರೋಗ್ಯ ಸಮಸ್ಯೆಗಳು ಅಥವಾ ಸ್ಥೂಲಕಾಯ ಉಂಟಾಗ್ತದೆ. ಆದರೆ ಇವುಗಳ ಕೊರತೆಯೂ ಕೂಡ ನಮ್ಗೆ ಆಗಬಾರ್ದು. ಲಿಪಿಡ್ಗಳನ್ನು ಸರಿಯಾದ ಪ್ರಮಾಣದಲ್ಲಿ ಸೇವಿಸದೇ ಹೋದರೆ ನಮ್ಮ ಕೀಲುಗಳ ಚಲನೆಯಲ್ಲಿ ಅಥವಾ ಕೀಲು ನೋವು ಉಂಟಾಗ್ತದೆ, ಅಥವಾ ಈ ಸಂಧಿಗಳು ಅಥವಾ ಏನಂತ ಕರಿತೀವಿ ಜಾಯಿಂಟ್ಸ್ಗಳಲ್ಲಿ ಪ್ರಾಪರಾಗಿ ಮೂಮೆಂಟ್ ಆಗಲಿಕ್ಕೆ ಕಷ್ಟವಾಗ್ತದೆ ಸ್ನೇಹಿತರೆ. ಸೊ ಹಾಗಾಗಿ ನಾವು ಎಣ್ಣೆಯ ಉತ್ಪನ್ನಗಳನ್ನು ಅಥವಾ ಲಿಪಿಡ್ ಇರತಕ್ಕಂಥ ಉತ್ಪನ್ನಗಳನ್ನು ಕೂಡ ಸೇವನೆಯನ್ನು ಮಾಡಬೇಕು ಅಂತಕ್ಕಂಥದ್ದು. ಸೊ ಹಾಗಾಗಿ ಹೇಳಿಕೆ 1 ಸರಿಯಾಗಿದೆ ಅಂತಕ್ಕಂಥದ್ದು. ಈ ಕೀಲುಗಳ ಸರಾಗವಾದ ಚಲನೆಗೆ ಅಥವಾ ಅದನ್ನು ಮೂಮೆಂಟ್ ಆಗಲಿಕ್ಕೆ ಸಹಾಯಕವಾಗಿರ್ತಕ್ಕಂಥದ್ದು ಯಾವುದಂತ ಕೇಳಿದಾಗ ಲಿಪಿಡ್ಗಳು ಅಂತಕ್ಕಂಥದ್ದು 1. ನೆಕ್ಸ್ಟ್ ಎಲ್ಲ ಕಿಣ್ವಗಳು ಪ್ರೋಟೀನ್ಗಳಾಗಿವೆ. ಆಫ್ಕೋರ್ಸ್ ಎಲ್ಲ ಕಿಣ್ವಗಳು ಕೂಡ ಪ್ರೋಟೀನ್ಗಳಾಗಿವೆ. ಫಾರ್ ಎಕ್ಸಾಂಪಲ್ ಅಮಲೈಸ್ ಎಂಬ ಕಿಣ್ವ ಅದೊಂದು ಪ್ರೋಟೀನು. ಓಕೆನಾ, ಸಲೈವರಿ ಅಮಲೈಸ್ ಎಂಬ ಕಿಣ್ವ ಮಾನವನ ದೇಹದ ಬಾಯಿಯಲ್ಲಿರುವ ಲಾಲ ರಸದಲ್ಲಿರುವ ಒಂದು ಕಿಣ್ವ ಯಾವುದಂತ ಕೇಳಿದಾಗ ಸಲೈವರಿ ಅಮಲೈಸ್ ಅಂತ ಕರಿತಾ ಇದ್ದೇವೆ ಅಂತಕ್ಕಂಥದ್ದು. ಸೊ ಅದಕ್ಕೆ ನಾವು ಟ್ಯಾಲಿನ್ ಅಂತಲೂ ಕೂಡ ಕರಿತಾ ಇದ್ದೇವೆ. ಸೊ ಅದು ಆಹಾರವನ್ನು ಶರ್ಕರದ ರೂಪಕ್ಕೆ ಪರಿವರ್ತನೆಯನ್ನು ಮಾಡ್ತದೆ ಅಂತಕ್ಕಂಥದ್ದು. ಇನ್ನೊಂದು ಉದಾಹರಣೆಯನ್ನು ಕೊಡ್ಬೋದು ಸ್ನೇಹಿತರೆ. ಮಾನವನ ದೇಹದ ಮೇದೋಜೀರಕ ಗ್ರಂಥಿಯಿಂದ ಸ್ರವಿಕೆ ಆಗ್ತಕ್ಕಂಥ ಇನ್ಸುಲಿನ್ ಒಂದು ಹಾರ್ಮೋನ್ ಕೂಡ ಹೌದು, ಒಂದು ಪ್ರೋಟೀನ್ ಕೂಡ ಹೌದು. ಸೊ ಹಾಗಾಗಿ ಇಲ್ಲಿ ಇನ್ನೊಂದು ಯಾವುದಂತ ಕೇಳಿದಾಗ ಮೇದೋಜೀರಕ ರಸಗಳು ಅಥವಾ ಈ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಅಂತ ಏನು ಕರಿತೀವೋ ಅದು ಕೂಡ ಒಂದು ಪ್ರೋಟೀನ್ ಅಂತೆ ದೇಹದಲ್ಲಿ ವಿಶೇಷವಾಗಿ ಜೀರ್ಣಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಒಂದು ಅಂಶವಾಗಿದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಎಂಡೋಸ್ಕೋಪಿ ಚಿಕಿತ್ಸೆ ಯಾವುದಕ್ಕೆ ಸಂಬಂಧಿಸಿದೆ? ಓಕೆನಾ, ಎಂಡೋಸ್ಕೋಪಿ ಚಿಕಿತ್ಸೆ ಯಾವುದಕ್ಕೆ ಸಂಬಂಧಿಸಿದೆ? ಫಸ್ಟ್ ಆಪ್ಷನ್ ಬಣ್ಣ ಬಳಿಯುವಿಕೆ, ಆರ್ಕಿಟೆಕ್ಚರ್, ನೆಕ್ಸ್ಟ್ ಎಂಜಿನಿಯರಿಂಗ್, ನೆಕ್ಸ್ಟ್ ಇನ್ನೊಂದು ವೈದ್ಯಕೀಯ. ಈ ಪ್ರಶ್ನೆಗೆ ನೀವು ಬಹಳ ಈಸಿಯಾಗಿ ಆನ್ಸರ್ ಮಾಡಿರ್ತೀರಾ ಅಥವಾ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಎಂಡೋಸ್ಕೋಪಿ ಅಂತಕ್ಕಂಥದ್ದು ವಿಶೇಷವಾಗಿ ನಮ್ಮ ದೇಹದಲ್ಲಿರ್ತಕ್ಕಂಥ ಈ ಜಠರದ ಸಂಬಂಧಿ ಸಮಸ್ಯೆಗಳಿಗೆ ಅಥವಾ ಕರುಳಿನ ಬೇನೆಗಳಿಗೆ ಅಥವಾ ಫುಡ್ ಪಾಯ್ಸನಿಂಗ್ ಆದಾಗ ಅಥವಾ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಆದಾಗ ಅಥವಾ ನಿಮ್ಮ ಸ್ಟಮಕ್ನಲ್ಲಿ ಅಲ್ಸರ್ ಆದಾಗ ವೈದ್ಯರು ಒಂದು ಪೈಪ್ ಮೂಲಕ ಕ್ಯಾಮ್ರಾವನ್ನು ಬಿಟ್ಟು ನಿಮ್ಮ ಜಠರದಲ್ಲಿರ್ತಕ್ಕಂಥ ದೇಹದ ಅಂಗಾಂಗಗಳ ಸ್ಥಿತಿಯನ್ನು ತಿಳಿದುಕೊಳ್ಳಲಿಕ್ಕೆ ಮಾಡ್ತಕ್ಕಂಥ ಒಂದು ಪರೀಕ್ಷೆನೇ ಎಂಡೋಸ್ಕೋಪಿ ಅಂತ ಹೇಳ್ತಾ ಇದ್ದೇವೆ. ಸೊ ಹಾಗಾಗಿ ಇಷ್ಟು ವಿಶ್ಲೇಷಣೆ ಕೊಟ್ಟರೆ ನಿಮಗೆ ಯಾವುದು ಆನ್ಸರ್ ಅಂತ ಗೊತ್ತಾಗಿರುತ್ತೆ. ಅದು ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಂಶವಾಗಿದೆ ಅಂತಕ್ಕಂಥದ್ದು. ಅದಕ್ಕೆ ನಾವು ಎಂಡೋಸ್ಕೋಪಿ ಅಂತಕ್ಕಂಥದ್ದು ಕರಿತೇವೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಹೇಳಿಕೆ ರೂಪದ ಮತ್ತೊಂದು ಪ್ರಶ್ನೆ ಸ್ನೇಹಿತರೆ. ಹೇಳಿಕೆ 1, ಲೋಹದ ಡಬ್ಬಿಗಳಲ್ಲಿ ಕಿತ್ತಳೆ
ನಿಂಬೆ ಹಣ್ಣುಗಳನ್ನು ಸಂಗ್ರಹಿಸಬಾರದು. ಹೇಳಿಕೆ 1. ಹೇಳಿಕೆ 2 ಏನು ಹೇಳ್ತಾ ಇದೆ ಅಂತ ಕೇಳಿದಾಗ ಹಣ್ಣುಗಳಲ್ಲಿರುವ ಆಮ್ಲಗಳು ಲೋಹದೊಂದಿಗೆ ಸೇರಿ ವಿಷಪೂರಿತ ಮಾಡುತ್ತವೆ. ನೋಡಿ, ಒಂದನೇ ಹೇಳಿಕೆ ಎರಡನೇ ಹೇಳಿಕೆಗೆ ಬಹಳ ಪ್ರಮುಖವಾಗಿ ಪೂರಕವಾದ ಹೇಳಿಕೆ ಅಂತ ಕರಿತಾ ಇದ್ದೇವೆ ಸ್ನೇಹಿತರೆ. ಇಲ್ಲಿ 3 ಆಪ್ಷನ್ಗಳನ್ನು ಕೊಟ್ಟಿದ್ದಾನೆ. ಸೊ ಒಂದು ವಿಶೇಷವಾಗಿ ಹೇಳಿಕೆ 2 ಮಾತ್ರ ಸರಿ, ಎರಡೂ ಹೇಳಿಕೆ ಸರಿಯಾಗಿವೆ, ಹೇಳಿಕೆ 1 ಮಾತ್ರ ಸರಿ, 2 ಹೇಳಿಕೆ ತಪ್ಪಾಗಿವೆ. 4ನೇ ಆಪ್ಷನ್. ಹೌದಾ, ಇಲ್ಲಿ ಲೋಹದ ಡಬ್ಬಿಗಳಲ್ಲಿ ಕಿತ್ತಳೆ ಮತ್ತು ನಿಂಬೆ ಹಣ್ಣುಗಳನ್ನು ಸಂಗ್ರಹಿಸಬಾರದು. ಹೌದಾ, ಎಸ್, ಅಫ್ಕೋರ್ಸ್ ಸಂಗ್ರಹಿಸಬಾರ್ದು. ಯಾಕೆ ಅಂತ ಹೇಳಲಿಕ್ಕೆ ನಾನು ಹೇಳಬೇಕಾಗಿಲ್ಲ, 2ನೇ ಹೇಳಿಕೆ ಅದಕ್ಕೆ ಉತ್ತರವಾಗಿದೆ. ಒಂದು ವೇಳೆ ಲೋಹದ ಡಬ್ಬಿಗಳಲ್ಲಿ ಅಥವಾ ಈ ಸ್ಟೀಲ್ ಡಬ್ಬಿಗಳಲ್ಲಿ ನೀವೇನಾದರೂ ಈ ಕಿತ್ತಳೆ ಮತ್ತು ನಿಂಬೆ ಹಣ್ಣುಗಳನ್ನು ಸಂಗ್ರಹವನ್ನು ಮಾಡಿದರೆ ಆ ಹಣ್ಣಿನಲ್ಲಿರ್ತಕ್ಕಂಥ ಆಮ್ಲಗಳು ಏನು ಮಾಡ್ತವೆ ಅಂತ ಕೇಳಿದಾಗ ಯಾಕೆ ಯಾವ ಆಮ್ಲ ಇರ್ತದೆ ಇಲ್ಲಿ? ಸಿಟ್ರಸ್ ಆಮ್ಲ ಇರ್ತದೆ ಅಥವಾ ಸಿಟ್ರಿಕ್ ಆಮ್ಲ ಇರ್ತದೆ ಅಥವಾ ಹುಳಿಯಾದ ಒಂದು ಅಂಶನ ಒಳಗೊಂಡಿರ್ತಕ್ಕಂಥ ಈ ಸಿಟ್ರಿಕ್ ಆಮ್ಲ ಎಲ್ಲಿರುತ್ತೆ ಅಂತ ಕೇಳಿದಾಗ ಕಿತ್ತಳೆ ಮತ್ತು ನಿಂಬೆ ಹಣ್ಣಿನಲ್ಲಿ ಕಂಡು ಬರ್ತಕ್ಕಂಥದ್ದು. ಒಂದು ವೇಳೆ ಅದನ್ನು ನಾವು ಲೋಹದ ಡಬ್ಬಿಗಳಲ್ಲಿ ಸಂಗ್ರಹವನ್ನು ಮಾಡಿಟ್ಕೊಂಡ್ರೆ ಅಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ ಆ ಲೋಹದೊಂದಿಗೆ ಏನು ಮಾಡ್ತವೆ ಅಂತ ಕೇಳಿದಾಗ ಆಮ್ಲಗಳು ಬೆರೆತು ಅದು ವಿಷಪೂರಿತವನ್ನು ಮಾಡ್ತವೆ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್ ನೋಡ್ತಾ ಹೋಗೋಣ, ನೀವು ಯಾರಾದರೂ ಹಣ್ಣಿನ ವ್ಯಾಪಾರಿಗಳು ಹೋಗಿ ನೋಡ್ಬೋದು. ನೀವು ವಿಶೇಷವಾಗಿ ಕಿತ್ತಳೆ ಮತ್ತು ನಿಂಬೆ ಹಣ್ಣುಗಳನ್ನು ಗೋಣಿ ಚೀಲದಲ್ಲಿ ಅಥವಾ ಮರದ ಪೆಟ್ಟಿಗೆಯಲ್ಲಿ ಮಾತ್ರ ಸಾಗಾಣಿಕೆಯನ್ನು ಮಾಡ್ತಾರೆ. ಹೌದಾ, ಯಾವುದೇ ದೂರದ ಊರಿಗೆ ಈ 2 ಹಣ್ಣುಗಳನ್ನು ಏನಾದರೂ ಸಾಗಾಣಿಕೆಯನ್ನು ಮಾಡಬೇಕಂತ ಕೇಳಿದಾಗ ವಿಶೇಷವಾಗಿ ಒಂದು ಗೋಣಿ ಚೀಲ, ಅದು ಬಿಟ್ಟರೆ ವಿಶೇಷವಾಗಿ ಮರದ ಪೆಟ್ಟಿಗೆಯಲ್ಲಿ ಮಾತ್ರ ಇದನ್ನು ನಾವು ಟ್ರಾನ್ಸ್ಪೋರ್ಟನ್ನು ಮಾಡ್ತೇವೆ ಹೊರತು ಯಾವುದೇ ಸ್ಟೀಲ್ ಅಥವಾ ಐರನ್ ಬಾಕ್ಸ್ಗಳಲ್ಲಿ ನಾವೇನು ಮಾಡೋದಿಲ್ಲ ಅಂತ ಕೇಳಿದಾಗ ಇದನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತ ಕೇಳಿದಾಗ ಅದರಲ್ಲಿರ್ತಕ್ಕಂಥ ಆ್ಯಸಿಡ್ಗಳು ಅದರೊಂದಿಗೆ ಏನಾಗುತ್ತೆ ಅಂತ ಕೇಳಿದಾಗ ರಿಯಾಕ್ಟ್ ಆಗಿಬಿಟ್ಟು ಅಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ ಪಾಯ್ಸನಸ್ ಆಗೋದ್ರಿಂದ ಇದು ಒಳ್ಳೆಯದಲ್ಲ ಅಂತಕ್ಕಂಥದ್ದು. ಅಂದರೆ 2 ಹೇಳಿಕೆ ಸರಿಯಾಗಿದ್ದೇವೆ ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಕೆಳಗಿನ ಯಾವ ಬೆಳೆಯನ್ನು ಬೀಜಗಳಿಂದ ಬೆಳೆಯಲಾಗುವುದಿಲ್ಲ? ಓಕೆನಾ ಸರ್, ಹಾಗೇನಾದರೂ ಇದೇನಾ ಸರ್? ಬೀಜ ಹಾಕದೇ ಬೆಳೆ ಬೆಳಿಬೋದಾ? ಎಸ್, ಅಫ್ಕೋರ್ಸ್ ಬೆಳಿಬೋದು ಯಜಮಾನ್ರೆ. ಸೊ ಇದು ಇಲ್ಲಿ ಆಪ್ಷನ್ಗಳಲ್ಲಿ ಒಂದಿದೆ, ಅದು ಯಾವುದೊಂದು ಕೇಳಿದಾಗ ಸೊ ಫಸ್ಟ್ ಆಪ್ಷನ್ ನೋಡ್ತಾ ಹೋಗೋಣ. ಪಪ್ಪಾಯ, ಅರಳೆ, ಬಾಳೆ, ಹಲಸು. ಅದ ನಿಮಗೆಲ್ಲರೂ ಕೂಡ ಈಸಿಯಾಗಿ ಹೇಳ್ಬೋದು. ಪಪ್ಪಾಯ ಹಣ್ಣಿಗೆ ಏನಿರ್ತದೆ ಅಂತ ಕೇಳಿದಾಗ ಬೀಜ ಇರ್ತದೆ. ಓಕೆನಾ, ಪಪ್ಪಾಯ ಹಣ್ಣಿನಲ್ಲಿ ನೀವೇನಾದರೂ ಕಟ್ ಮಾಡಿದ್ರೆ ಸೊ ಬಹಳ ಕಪ್ಪು ಬಣ್ಣಗಿನ ಹಲವಾರು ಬೀಜಗಳ ಗೊಂಚಲು ಅದರಲ್ಲಿ ಕಂಡುಬರ್ತದೆ ಪಪ್ಪಾಯ ಹಣ್ಣಿನಲ್ಲಿ, ಅದು ನಿಮ್ಗೆ ಗೊತ್ತು. ನೆಕ್ಸ್ಟ್ ಅರಳಿಗೆ ಏನಿರುತ್ತೆ ಅಂತ ಕೇಳಿದಾಗ ಅರಳೆಯಲ್ಲಿಯೂ ಕೂಡ ಏನಾಗಿರುತ್ತೆ ಅಂತ ಕೇಳಿದಾಗ ಬೀಜ ಕಂಡುಬರ್ತದೆ. ನೆಕ್ಸ್ಟ್ ಹಲಸಿನ ಮರದಕ್ಕೂ ಕೂಡ ಏನಿರುತ್ತೆ ಅಂತ ಕೇಳಿದಾಗ ಬೀಜದ ಮೂಲಕನೇ ಅದು ಬೆಳೀತಿದೆ. ಸೊ ಒನ್ ಆ್ಯಂಡ್ ಓನ್ಲಿ ಪ್ಲ್ಯಾಂಟ್, ಸೊ ವಿತೌಟ್ ಸೀಡ್ ಅದನ್ನು ನಾವು ಬೆಳಿಬೋದು ಅಂತ ಕೇಳಿದಾಗ ದಟ್ ಈಸ್ ಬಾಳೆ ಅಂತಕ್ಕಂಥದ್ದು. ಸರ್, ಹಾಗಾದರೆ ಬಾಳೆಯಲ್ಲಿ ಬೀಜ ಎಲ್ಲಿರ್ತಾವೆ ಸರ್ ಅಂತ ಕೇಳಿದಾಗ ನೀವು ತಿಂತಕ್ಕಂಥ ಬಾಳೆಯ ಹಣ್ಣಿನ ಒಳಗಡೆ ಬೀಜಗಳು ಬಹಳ ಚಿಕ್ಕ ಚಿಕ್ಕ ಬೀಜಗಳಿರ್ತವೆ, ಅವುಗಳನ್ನು ನಾವೇ ತಿಂದು ಬಿಡ್ತೇವೆ ಬಾಳೆಹಣ್ಣು ತಿನ್ನಬೇಕಾದ್ರೆ. ಓಕೆನಾ, ಸೊ ವಿಶೇಷವಾಗಿ ಬಾಳೆ ಅಂತಕ್ಕಂಥದ್ದು ಅದು ಹಣ್ಣಿನ ಭಾಗ ಅಲ್ಲ, ಅದು ಹೂವಿನ ಭಾಗ. ಸೊ ಅದರೊಳಗಿರ್ತಕ್ಕಂಥ ಹಣ್ಣಿನ ಭಾಗ ವಿಶೇಷವಾಗಿ ಎಲ್ಲಿರುತ್ತೆ ಅಂತ ಕೇಳಿದಾಗ ಬೀಜ ಇರ್ತಲ್ವ, ಆ ಬೀಜ ಅಂತಕ್ಕಂಥದ್ದು, ಆ ಬೀಜದ ಮೇಲೆ ಬೆಳೆದಿರ್ತಕ್ಕಂಥದ್ದು ಒಂದು ಹೂ, ಆ ಹೂವಿನಲ್ಲಿರ್ತಕ್ಕಂಥದ್ದೇ ಬೀಜ ಅಂತ ಕರಿತಾ ಇದ್ದೇವೆ. ಸೊ ವಿಶೇಷವಾಗಿ ಬಾಳೆಯನ್ನು ಬೀಜದ ಮೂಲಕ ಬೆಳೀಲಿಕ್ಕೆ ಸಾಧ್ಯವಿಲ್ಲ. ವಿಶೇಷವಾಗಿ ಅದರ ಕಾಂಡವನ್ನು ಕಟ್ ಮಾಡಿಬಿಟ್ಟು ಏನು ಮಾಡ್ತೇವೆ ಅಂತ ಕೇಳಿದಾಗ ಬೇರೆ ಮಣ್ಣಿನಲ್ಲಿ ಸೇರಿಸುವುದರ ಮೂಲಕ ಮತ್ತೊಂದು ಬಾಳೆಯ ಒಂದು ಸಸ್ಯವನ್ನು ಬಹಳ ಈಸಿಯಾಗಿ ಬೆಳೆಯಬಹುದು. ಆನ್ಸರ್ ಯಾವುದಂತ ಕೇಳಿದಾಗ ಬಾಳೆ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಹೇಳಿಕೆ 1, ತಂತು ರೂಪದಲ್ಲಿರುವ ಬಲಯುತವಾದ ಪ್ರೋಟೀನ್ಗಳೆಂದರೆ ಕೆರಾಟಿನ್ ಮತ್ತು ಕೊಲಾಜಿನ್ಗಳಾಗಿವೆ. ಹೇಳಿಕೆ 2 ನೋಡೋಣ. ಪೌಷ್ಟಿಕಾಂಶಗಳು ಒದಗಿಸುವ ಶಕ್ತಿಯನ್ನು ಕ್ಯಾಲೋರಿಗಳಲ್ಲಿ ಅಳೆಯುತ್ತಾರೆ ಅಂತಕ್ಕಂಥದ್ದು. ನೋಡಿ, ತಂತು ರೂಪದಲ್ಲಿರುವ ಬಲಯುತವಾದ ಪ್ರೋಟೀನ್ಗಳೆಂದರೆ ಅಂತ ಕೇಳಿದ ನಾನು. ಓಕೆನಾ, ಅಂದರೆ ನಮಗೆ ಗೊತ್ತಿರಬೇಕು ಅದು ಒಂದು ಕೆರಾಟಿನು, ಅದು ಬಿಟ್ಟರೆ ಕೊಲಾಜಿನ್ ಅಂತಕ್ಕಂಥದ್ದು. ಇಲ್ಲಿ ಕೆರಾಟಿನ್ ಮತ್ತು ಕೊಲಾಜಿನ್ ಎಂಬ ತಂತು ರೂಪದ ಪ್ರೋಟೀನ್ಗಳೇನಾಗಿದೆ ಅಂತ ಕೇಳಿದಾಗ ಬಹಳ ಬಲಿಷ್ಠವಾಗಿರ್ತಕ್ಕಂಥ ಅಥವಾ ಬಲಯುತವಾಗಿರ್ತಕ್ಕಂಥ ಪ್ರೋಟೀನ್ಗಳು ಅಂತ ಕರಿತಾ ಇದ್ದೇವೆ ಸ್ನೇಹಿತರೆ. ಸೊ ಹಾಗಾಗಿ ಈ ಹೇಳಿಕೆಯೂ ಕೂಡ ಸರಿಯಾಗಿದೆ. ನೆಕ್ಸ್ಟ್, ಪೌಷ್ಟಿಕಾಂಶಗಳು ಒದಗಿಸುವ ಶಕ್ತಿಯನ್ನು ನಾವು ಕ್ಯಾಲೋರಿಗಳಲ್ಲಿ ಅಳತೆಯನ್ನು ಮಾಡ್ತೇವೆ ಅಂತಕ್ಕಂಥದ್ದು.
ವಿಶೇಷವಾಗಿ 1 ಗ್ರಾಮ್ ಕಾರ್ಬೋಹೈಡ್ರೇಟ್ನ ದಹನದಿಂದ 4 ಕ್ಯಾಲೋರಿ ಶಕ್ತಿ ಬಿಡುಗಡೆ ಆಗುತ್ತದೆ ಅಂತಕ್ಕಂಥದ್ದು. ಅದೇ 1 ಗ್ರಾಮ್ ಲಿಪಿಡ್ನ ದಹನದಿಂದ 9 ಕ್ಯಾಲೋರಿ ಶಕ್ತಿ ಬಿಡುಗಡೆ ಆಗ್ತದೆ ಅಂತಕ್ಕಂಥದ್ದು. ಸೊ ಹೀಗೆ ಆ ಆಹಾರ ಪದಾರ್ಥದ ಆಧಾರದ ಮೇಲೆ ಅಥವಾ ಯಾವ ಆಹಾರ ಪದಾರ್ಥ ಯಾವ ಪೌಷ್ಟಿಕಾಂಶಗಳನ್ನು ಒಳಗೊಂಡಿರ್ತದೆ ಅಂತಕ್ಕಂಥದ್ದರ ಆಧಾರದ ಮೇಲೆ ಅದು ಬಿಡುಗಡೆ ಮಾಡುವ ಶಕ್ತಿ ಏನಾಗುತ್ತೆ ಅಂತ ಕೇಳಿದಾಗ ವಿಭಿನ್ನವಾಗಿರ್ತದೆ ಅಂತಕ್ಕಂಥದ್ದು. ಅಂದರೆ ನಾವು ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು, ಪೌಷ್ಟಿಕಾಂಶಗಳನ್ನು ಒದಗಿಸ್ತಕ್ಕಂಥ ಆ ಶಕ್ತಿಯನ್ನು ನಾವು ಕ್ಯಾಲೋರಿಗಳಲ್ಲಿ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ಈ ಪೆಟ್ರೋಲನ್ನು ಇಂಧನವಾಗಿ ಬಳಸಿಕೊಳ್ತಕ್ಕಂಥ ವಾಹನಗಳ ಮೈಲೇಜನ್ನು ಹೇಗೆ ಕಿಲೋಮೀಟರ್ಗಳಲ್ಲಿ ಅಳಿತೀವೋ ಹಾಗೆ ಮಾನವನ ದೇಹದಲ್ಲಿ ಪೌಷ್ಟಿಕಾಂಶಗಳು ಒದಗಿಸುವ ಶಕ್ತಿಯನ್ನು ಕಿಲೋಮೀಟರ್ಗಳಲ್ಲಿ ಅಳೆಯೋದಿಲ್ಲ, ಪೌಂಡ್ಗಳಲ್ಲಿ ಅಳೆಯೋದಿಲ್ಲ, ಓಕೆನಾ, ಮತ್ಯಾವುದೇ SI ಯೂನಿಟ್ಗಳಲ್ಲಿ ಅಳೆಯೋದಿಲ್ಲ. ಅದು ಯಾವುದರಲ್ಲಿ ನಾವು ಅದನ್ನು ಕ್ಯಾಲ್ಕುಲೇಟ್ ಅಥವಾ ಅಳತೆಯನ್ನು ಮಾಡ್ತೇವೆ ಅಂತ ಕೇಳಿದಾಗ ಅದು ನಾವು ಕ್ಯಾಲೋರಿಗಳಲ್ಲಿ ಅಳತೆಯನ್ನು ಮಾಡ್ತೇವೆ ಅಂತಕ್ಕಂಥದ್ದು. ಅಂದರೆ ದೇಹದ ಶಕ್ತಿಯನ್ನು ನಾವು ಕ್ಯಾಲೋರಿಗಳಲ್ಲಿ ಅಳತೆ ಮಾಡ್ತೇವೆ ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಭಾರತ ಸರ್ಕಾರವು 1954ರಲ್ಲಿ ಕಲಬೆರಕೆ ನಿವಾರಣಾ ಕಾನೂನು ಜಾರಿಗೊಳಿಸಿದೆ. ಎಸ್, ಈ ಪ್ರಶ್ನೆಯನ್ನು ತೆಗೆದುಕೊಳ್ಳೋದಾದರೆ ಭಾರತ ಸರ್ಕಾರವು 1954ರಲ್ಲಿ ಕಲಬೆರಕೆ ನಿವಾರಣಾ ಕಾನೂನನ್ನು ಜಾರಿಗೊಳಿಸಿದೆ. ಎಸ್, ಅಫ್ಕೋರ್ಸ್ ಇದು ಕೂಡ ಸರಿಯಾಗಿರ್ತಕ್ಕಂಥ ಹೇಳಿಕೆ ಸ್ನೇಹಿತರೆ. ನೋಡಿ, ಭಾರತ ಸರ್ಕಾರ 1954ರಲ್ಲಿ ಕಲಬೆರಕೆ ನಿವಾರಣಾ ಕಾನೂನು ಜಾರಿಗೊಳಿಸುವ ಅವಶ್ಯಕತೆ ಏನಿತ್ತು? ನೋಡಿ, ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಸಂವಿಧಾನವನ್ನು 1950ರಲ್ಲಿ ನಾವೇನು ಅಳವಡಿಕೆಯನ್ನು ಮಾಡ್ಕೋತೀವೋ ಆ ಸಂವಿಧಾನ ಅಳವಡಿಸಿಕೊಂಡಿದ್ದ ಆದ ಮೇಲೆ ಭಾರತದಲ್ಲಿ ವಿಶೇಷವಾಗಿ 1951ರಲ್ಲಿ ಪಂಚವಾರ್ಷಿಕ ಯೋಜನೆ ಅಂತ ಮಾಡ್ತೇವೆ. ಈ ಪಂಚವಾರ್ಷಿಕ ಯೋಜನೆಗಳು ಪ್ರಾರಂಭ ಆದಮೇಲೆ 1952ರಲ್ಲಿ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಬರ್ತವೆ, 1952, ಓಕೆನಾ. CDP ಕಾರ್ಯಕ್ರಮಗಳು ಅಂತ ಕರಿತಾ ಇದ್ದೇವೆ ನಾವು ಅದಕ್ಕೆ, ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳು ಅಂತೇಳಿ. ಯಾವಾಗ ನಾವು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವೋ ಈ ಸಮುದಾಯದಲ್ಲಿರ್ತಕ್ಕಂಥ ವಿವಿಧ ಕ್ಷೇತ್ರದ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ, ಯಾಕೆ ಅಂತ ಕೇಳಿದಾಗ ಅಂದಿನ ದಿನಮಾನದಲ್ಲಿ ಏನಾಗಿತ್ತು ಅಂತ ಕೇಳಿದಾಗ ಕಲಬೆರಕೆ ಅಂತಕ್ಕಂಥದ್ದು ಒಂದು ಸಾಮಾಜಿಕ ಪಿಡುಗಾಗಿತ್ತು. ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಅಥವಾ ವಿಶೇಷವಾಗಿ ಆಹಾರ ಪದಾರ್ಥಗಳನ್ನು ನೀವೇನಾದರೂ ತೆಗೆದುಕೊಳ್ಳೋದ್ರೆ ಅದರಲ್ಲಿ ಮುಂತಾದ ರೀತಿಯಲ್ಲಿರ್ತಕ್ಕಂಥ ಅಡಲ್ಟ್ರೆಂಟ್ಗಳನ್ನು ಅಥವಾ ಅಡಲ್ಟ್ರೆಂಟ್ಸ್ಗಳನ್ನು ಏನು ಮಾಡ್ತೀವಿ ಅಂತ ಕೇಳಿದಾಗ ಆ್ಯಡ್ ಮಾಡ್ತಾಯಿದ್ರು ದುಷ್ಟ ವ್ಯಾಪಾರಿಗಳು, ಓಕೆನಾ. ಈ ವ್ಯಾಪಾರಿಗಳು ಮಾಡ್ತಕ್ಕಂಥ ಈ ಕಾನೂನು ಬಾಹಿರವಾಗಿರ್ತಕ್ಕಂಥ ಕಲಬೆರಕೆಯನ್ನು ನಿಯಂತ್ರಣವನ್ನು ಮಾಡಲಿಕ್ಕೆ ಭಾರತ ಸರ್ಕಾರ ಒಂದು ಕಠಿಣವಾದ ಕಾನೂನನ್ನು 1954ರಲ್ಲಿ ಜಾರಿಗೊಳಿಸಿತು ಅಂತಕ್ಕಂಥದ್ದು ಹೇಳಿಕೆ ಸರಿಯಾಗಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಹೇಳಿಕೆ 2, ಶುದ್ಧವಾದ ಕಲಬೆರಕೆ ರಹಿತವಾದ ಹಾಲು 1.026 ಸಾಂದ್ರತೆ ಹೊಂದಿರುತ್ತದೆ. ಎಸ್, ಅಫ್ಕೋರ್ಸ್ ಕರೆಕ್ಟ್, ಇದು ಕೂಡ ಕರೆಕ್ಟ್ ಆಗಿದೆ. ಅಂದರೆ ಇಲ್ಲಿ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಯಾವುದು? 2 ಹೇಳಿಕೆ ಸರಿ ಅಂತಕ್ಕಂಥದ್ದು. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೋಡಿ, ಶುದ್ಧವಾದ ಕಲಬೆರಕೆ ರಹಿತವಾದ ಹಾಲು ಅದರ ಸಾಂದ್ರತೆ ಏನಾದರೂ ನಿಮಗೆ ಬೇರೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆ ಆಗಿದ್ದರೆ ಅದರ ಆನ್ಸರ್ ಯಾವುದು ಅಂತ ಕೇಳಿದಾಗ 1.026 ಅದರ ಡೆನ್ಸಿಟಿ ಅಥವಾ ಸಾಂದ್ರತೆ ಅಂತಕ್ಕಂಥದ್ದು. ಒಂದು, ಸರ್ ನಮ್ಮ ಮನೆಯಲ್ಲಿ ಲ್ಯಾಕ್ಟೋಮೀಟರ್ ಇಲ್ಲ, ಓಕೆನಾ, ಲ್ಯಾಕ್ಟೋಮೀಟರ್ ಇಲ್ಲ ಸರ್. ಸೊ ಹಾಗಾಗಿ ನಾವು ಯಾವುದರ ಮೂಲಕ ಈ ಹಾಲು ಗಟ್ಟಿಯಾಗಿದೆಯೋ ಅಥವಾ ಇದು ಕಲಬೆರಕೆ ಆಗಿದೆಯೋ ಅಂತ ತಿಳ್ಕೊಳ್ಬೇಕು ಅಂತ ಕೇಳಿದಾಗ, ಅಥವಾ ನೀರಿನಿಂದ ಬೆರೆಸಲ್ಪಟ್ಟಿದ್ದೇನೆ ಅಂತ ತಿಳ್ಕೊಳ್ಳಿಕ್ಕೆ ವಿಶೇಷವಾಗಿ ಒಂದು ಜಾರು ದರ್ಪಣದ ಮೇಲೆ ಅಥವಾ ಒಂದು ಜಾರು ಗಾಜಿನ ಮೇಲೆ ಅಥವಾ ಒಂದು ಜಾರು ಪಾತ್ರೆಯ ಮೇಲೆ ಸ್ವಲ್ಪ ಕ್ರಾಸಾಗಿ ಹಿಡ್ಕೊಂಡ್ಬಿಟ್ಟು ಒಂದು ಹನಿ ಅಥವಾ ಒಂದು 2-3 ಡ್ರಾಪ್ ಹಾಲನ್ನು ಹಾಕಿದಾಗ ಅದೇನಾಗುತ್ತೆ ಅಂತ ಕೇಳಿದಾಗ, ಒಂದು ವೇಳೆ ಅದರಲ್ಲಿ ಅತಿ ಹೆಚ್ಚು ನೀರು ಏನಾದರೂ ಕಲಬೆರಕೆ ಆಗಿದರೆ ಅದು ನೇರವಾಗಿ ಬೇಗನೆ ಕೆಳಗಡೆ ಬಂದುಬಿಡ್ತದೆ. ನೀರು ರಹಿತವಾದ ಶುದ್ಧವಾದ ಹಾಲು ಏನಾದರೂ ಆಗಿದರೆ ಅಥವಾ ಅದು ನೀರಿನಿಂದ ಮುಕ್ತವಾಗಿದ್ದರೆ ಅದು ಸ್ವಲ್ಪ ಬರುವ ವೇಗ ನಿಧಾನವಾಗಿರ್ತದೆ. ನೆಕ್ಸ್ಟ್ ಅದು ಮೇಲ್ಗಡೆಯಿಂದ ಕೆಳಗಡೆ ಬಂದಾದಮೇಲೆ ಅಲ್ಲಿ ಒಂದು ಬಿಳಿಯಾಗಿರ್ತಕ್ಕಂಥ ಒಂದು ಪಟ್ಟಿ ನಿಮಗೆ ಗೋಚರವಾಗ್ತದೆ, ಅಥವಾ ಆ ಬಿಳಿಯಾಗಿರ್ತಕ್ಕಂಥ ಒಂದು ಕಲೆ ಅಥವಾ ಮಾರ್ಕ್ ಆ ಒಂದು ಪಾತ್ರೆ ಮೇಲೆ ಬೀಳುತ್ತದೆ ಅಂತಕ್ಕಂಥದ್ದು. ಅಂದರೆ ಅದು ಏನಾಗಿರ್ತದೆ ಅಂತ ಕೇಳಿದಾಗ ಕಲಬೆರಕೆ ರಹಿತವಾದ ಹಾಲು ಆಗಿರ್ತದೆ ಅಥವಾ ನೀರಿನಿಂದ ಮುಕ್ತವಾಗಿರ್ತದೆ.
ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕೊರೋನಾ ಲಸಿಕೆಯ ನಂತರ ಉಂಟಾಗುವ ಸಾಮಾನ್ಯ ಅಡ್ಡ ಪರಿಣಾಮಕ್ಕೆ ನೀಡುವ ಔಷಧಿ. ವೆರಿ ಇಂಪಾರ್ಟೆಂಟ್. ಅಟ್ ಪ್ರೆಸೆಂಟ್ ನಾವು ಎಲ್ಲರೂ ಕೂಡ ಭಾರತ ಸರ್ಕಾರದ ಆಜ್ಞೆಯಂತೆ, ಅದರ ಒಂದು ಶಿಫಾರಸಿನಂತೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಯೂ ಕೂಡ ಈ ಕೊರೋನಾ ರೋಗದ ವಿರುದ್ಧ ಹೋರಾಡಬಲ್ಲ, ವಿಶೇಷವಾದ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ನೀಡಬಲ್ಲ ರೆಮ್ಡೆಸಿವಿರ್ ಅಂತಕ್ಕಂಥ ಒಂದು ಅಮೇರಿಕಾದ ಲಸಿಕೆ ಅಥವಾ ಅದೊಂದು ಕೂಡ ಆ್ಯಂಟಿಬಯೋಟಿಕ್ನ ಯೂಸ್ ಮಾಡ್ತಾ ಇದ್ದೇವೆ. ಅದು ಬಿಟ್ಟರೆ ಭಾರತೀಯರಿಂದಲೇ, ಭಾರತದ ಲ್ಯಾಬ್ ಸಂಸ್ಥೆಗಳಿಂದಲೇ ನಿರ್ಮಾಣವಾಗಿರ್ತಕ್ಕಂಥ ಒಂದು ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಅಂತಕ್ಕಂಥ 2 ಲಸಿಕೆಗಳನ್ನು ಬಳಕೆಯನ್ನು ಮಾಡ್ಕೋತಾ ಇದ್ದೇವೆ. ಸೊ ಇಲ್ಲಿ ವಿಶೇಷವಾಗಿ ಈ ಹೇಳ್ತಿರ್ತಾರೆ ನೋಡಿ, ಡಾಕ್ಟ್ರುಗಳು ಹೇಳ್ತಾರೆ, ಕೊರೋನಾದ ಲಸಿಕೆಯನ್ನು ಹಾಕಿಕೊಂಡ ನಂತರ ನಿಮಗೆ ಲಘು ಅಡ್ಡ ಪರಿಣಾಮಗಳು ಬರ್ತವೆ ಅಥವಾ ಸಾಮಾನ್ಯ ಕಾಮನ್ ಸೈಡ್ ಎಫೆಕ್ಟ್ಗಳು ಬರ್ತವೆ. ಈ ಕಾಮನ್ ಸೈಡ್ ಎಫೆಕ್ಟ್ಗಳು ಯಾವ್ದು ಅಂತ ಕೇಳಿದಾಗ, ಫಾರ್ ಎಕ್ಸಾಂಪಲ್ ಸ್ವಲ್ಪ ತಲೆನೋವಾಗುವುದು, ಹೆಡೇಕ್ ಅಂತ ಕರಿತೇವೆ, ಸ್ವಲ್ಪ ಫೀವರ್, ಜ್ವರ ಉಂಟಾಗ್ತಕ್ಕಂಥದ್ದು. ಈ ಕಾಮನ್ ಫೀವರ್ ಮತ್ತು ಹೆಡೇಕಿಗೆ ಯಾವ ಮಾತ್ರೆ ತಗೋಬೇಕು ಸರ್ ಅಂತ ಕೇಳಿದಾಗ ಗೊತ್ತಿರುತ್ತೆ ನಿಮಗಿದು. ಇದೇ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಇಲ್ಲಿ. ಒಂದನೇದು ಅಂತ ಕೇಳಿದಾಗ ಡೈಕ್ಲೋಫಿನ್ಯಾಕ್, 2ನೇದು ಪ್ಯಾರಾಸಿಟಮೋಲ್, 3 ಸಿನಾರೆಸ್ಟ್, 4 ಅಜಿಥ್ರೋಮೈಸಿನ್. ಓಕೆನಾ. ನೋಡಿ, ಕೊರೋನಾ ಲಸಿಕೆ ತೆಗೆದುಕೊಂಡ ನಂತರ ಉಂಟಾಗ್ತಕ್ಕಂಥ ಸಾಮಾನ್ಯ ಅಡ್ಡ ಪರಿಣಾಮಕ್ಕೆ ನೀಡುವ ಔಷಧಿ ಯಾವುದು ಅಂತ ಕೇಳಿದಾಗ ದಟ್ ಈಸ್ ಪ್ಯಾರಾಸಿಟಮಲ್. ದಟ್ ಈಸ್ ಟ್ಯಾಬ್ಲೆಟ್ ನೇಮ್ ಈಸ್ ಡೋಲೋ 650. ಓಕೆನಾ. ಈ ಡೋಲೋ 650 ಅಥವಾ ಪ್ಯಾರಾಸಿಟಮಲ್ ಕಂಟೆಂಟ್ ಇರ್ತಕ್ಕಂಥ ಯಾವುದೇ ಮಾತ್ರೆಯನ್ನು ಈ ಕೊರೋನಾ ಲಸಿಕೆ ಹಾಕಿಸಿಕೊಂಡ ಸಾಮಾನ್ಯ ಅಡ್ಡ ಪರಿಣಾಮ ಹೊಂದಿರುವ ರೋಗಿಗೆ ನೀಡುತ್ತಾರೆ ಅಂತಕ್ಕಂಥದ್ದು ಎಕ್ಸಾಕ್ಟ್ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ಫಸ್ಟ್ ಆಪ್ಷನ್ ಬಗ್ಗೆ ಸ್ವಲ್ಪ ಹೇಳಿ ಸರ್ ಅಂತ ಕೇಳಿದಾಗ, ನೋಡಿ, ಡೈಕ್ಲೋಫಿನ್ಯಾಕ್ ಅಂತಕ್ಕಂಥದ್ದು ಒಂದು ಪೇನ್ ಕಿಲ್ಲರ್ ಸ್ನೇಹಿತರೆ. ಇಲ್ಲಿ ವಿಶೇಷವಾಗಿ ಪ್ರಾಣಿಗಳಲ್ಲಿ ಅಥವಾ ಪಶು ವೈದ್ಯಕೀಯ ಚಿಕಿತ್ಸೆಯಲ್ಲಿ ಡೈಕ್ಲೋಫಿನ್ಯಾಕ್ ಕಂಟೆಂಟ್ ಇರತಕ್ಕಂಥ ಇಂಜೆಕ್ಷನ್ಗಳನ್ನು ನಿಷೇಧವನ್ನು ಮಾಡಲಾಗಿದೆ. ಇದು ವಿಶೇಷವಾಗಿ ಭಾರತದಲ್ಲಿ ರಣಹದ್ದುಗಳ ಮಾರಣ ಹೋಮಕ್ಕೆ, ಅದರ ನಶಿಸುವಿಕೆಗೆ, ಅದರ ಸಂಖ್ಯಾ ಕ್ಷೀಣಿಸುವಿಕೆಗೆ ಅಥವಾ ಅದರ ಮರಣಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಡೈಕ್ಲೋಫಿನ್ಯಾಕ್ ಕಂಟೆಂಟ್. ಹೌದಾ, ವೆರಿ ಡೇಂಜರಸ್. ಅದು ಕೂಡ ಪೇನ್ ಕಿಲ್ಲರ್ ಆಗಿರ್ತಕ್ಕಂಥದ್ದು, ಅದು ಕೊಡೋದಿಲ್ಲ ಇದರಲ್ಲಿ. ವಿಶೇಷವಾಗಿ ಅದನ್ನು ತೆಗೆದುಕೋಬಾರ್ದು. ಕೊರೋನಾ ಲಸಿಕೆ ಹಾಕಿಸಿಕೊಂಡ ನಂತರ ಉಂಟಾಗ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ಅಡ್ಡ ಪರಿಣಾಮಕ್ಕೆ ಡೈಕ್ಲೋಫಿನ್ಯಾಕ್ ಕೊಡೋದಿಲ್ಲ. ಓನ್ಲಿ ಸಾಮಾನ್ಯವಾಗಿ ಪ್ಯಾರಾಸಿಟಮಲ್ ಮಾತ್ರೆ ಅಥವಾ ಡೋಲೋ 650 ಮಾತ್ರೆಯನ್ನು ನೀಡ್ತಾರೆ ಅಂತಕ್ಕಂಥದ್ದು. ಸಿನಾರೆಸ್ಟ್ ಅಂತೂ ನಿಮಗೆ ಭಾಳ ಅಗದಿ ಚಿರಪರಿಚಿತ. ಯಾಕಂದರೆ ನಮ್ಮವರೆಲ್ಲ ಓದೋ ಹುಡುಗರು ಏನು ಮಾಡ್ತಾವೆ ಅಂತ ಕೇಳಿದಾಗ, ಸರ ನಂಗೆ ಸ್ವಲ್ಪ ಕೋಲ್ಡ್ ಆಗಿತ್ತು ರೀ, ಒಂದು ಸಿನಾರೆಸ್ಟ್ ಗುಳಿಗೆ ತೊಗೊಂಡು ಮನೆ ಮಕ್ಕೊಂಡಿನಿ ರೀ, ಅದಕ್ಕೆ ಕ್ಲಾಸಿಗೆ ಬಂದಿಲ್ಲ ರೀ ಅಂತ ಹೇಳ್ತಾರೆ. ಹೌದಾ. ಸಿನಾರೆಸ್ಟ್ ಅಂದರೆ ಕಾಮನ್ ಕೋಲ್ಡ್ ಆ್ಯಂಡ್ ಮತ್ತು ಫೀವರ್ಗೆ ಕೊಡ್ತಕ್ಕಂಥದ್ದು. ಯಾವುದಂತ ಕೇಳಿದಾಗ ಸಿನಾರೆಸ್ಟ್ ಅಂತಕ್ಕಂಥದ್ದು. ನೆಕ್ಸ್ಟ್ ಅಜಿಥ್ರೊಮೈಸಿನ್ ಕೂಡ ಕೊರೋನಾ ಲಸಿಕೆ ಹಾಕಿಸಿಕೊಳ್ಳದವರು, ಓಕೆನಾ, ಕೊರೋನಾ ರೋಗದ ಲಸಿಕೆ ಹಾಕಿಸಿಕೊಳ್ಳದೇ ಅವ್ರಿಗೇನಾದರೂ ಗಂಟಲು ಕೆರೆತ ಅಥವಾ ಥ್ರೋಟ್ ಇನ್ಫೆಕ್ಷನ್ ಅಂತ ಏನು ಕರಿತೀವೋ ಅದು, ನೆಕ್ಸ್ಟ್ ಸ್ವಲ್ಪ ಕೆಮ್ಮು, ಅದರೊಂದಿಗೆ ಏನಾದರೂ ಜ್ವರ ಏನಾದರೂ ಬಂದಿದ್ದರೆ ಅಜಿಥ್ರೊಮೈಸಿನ್ ಅಂತಕ್ಕಂಥ ಒಂದು ಆ್ಯಂಟಿಬಯೋಟಿಕನ್ನು ಲಸಿಕೆಯಾಗಿ ಅಥವಾ ಅದನ್ನು ಮಾತ್ರೆಯನ್ನು ತೆಗೆದುಕೋಬೇಕು ಅಂತಕ್ಕಂಥದ್ದು. ಹಾಗಾದರೆ ಆನ್ಸರ್ ಪಾಯಿಂಟ್ ಯಾವುದು ಅಂತ ಕೇಳಿದಾಗ ಆಪ್ಷನ್ ಸೆಕೆಂಡ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಹೇಳಿಕೆ 1, ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಷನ್ ಆಹಾರದ ಗುಣಮಟ್ಟ ಪರೀಕ್ಷಿಸುವ ಸಂಸ್ಥೆಯಾಗಿದೆ. ಓಕೆನಾ. ಸೊ ISI ಅಂತ ಕರಿತೀವಿ ನಾವು ಅದಕ್ಕೆ. ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ಆಹಾರದ ಗುಣಮಟ್ಟವನ್ನು ನಿರ್ಧರಿಸುವ ಸಂಸ್ಥೆಯಾಗಿದೆ ಅಂತಕ್ಕಂಥದ್ದು 1ನೇ ಹೇಳಿಕೆ. 2ನೇ ಹೇಳಿಕೆ ಏನು ಹೇಳ್ತಾ ಇದೆ ಅಂತ ಕೇಳಿದಾಗ, ಬೆಣ್ಣೆ ಮತ್ತು ತುಪ್ಪದಲ್ಲಿ ದತ್ತೂರಿ ಎಣ್ಣೆಯನ್ನು ಕಲಬೆರಕೆ ಮಾಡಿರುತ್ತಾರೆ. ನೋಡಿ, ಬೆಣ್ಣೆ ಮತ್ತು ತುಪ್ಪ ಅಂತ ತೆಗೆದುಕೊಂಡಾಗ ಇದು ಕೂಡ ಆಹಾರದಲ್ಲಿ ಯಥೇಚ್ಛವಾಗಿ ಬಳಕೆಯನ್ನು ಮಾಡಿಕೊಳ್ತಕ್ಕಂಥ ಒಂದು ಪ್ರಾಣಿ ಮೂಲದಿಂದ ಬಂದಿರತಕ್ಕಂಥ ಒಂದು ಪದಾರ್ಥ ಅಂತ ಕರಿತೇವೆ, ಬೆಣ್ಣೆ ಮತ್ತು ತುಪ್ಪ. ಎಸ್, ಈ 2 ಹೇಳಿಕೆಗಳಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ. ಹೇಳಿಕೆ 2 ಮಾತ್ರ ಸರಿ, 2 ಹೇಳಿಕೆಗಳು ಕೂಡ ಸರಿಯಾಗಿದ್ದಾವೆ ಅಂತಕ್ಕಂಥದ್ದು. ಆಪ್ಷನ್ ಸಿ ಏನು ಹೇಳ್ತಾ ಇದೆ ಅಂತ ಕೇಳಿದಾಗ ಹೇಳಿಕೆ 1 ಮಾತ್ರ ಸರಿ. ಆಪ್ಷನ್ ಡಿ ಏನು ಹೇಳ್ತಾ ಇದೆ ಅಂತ ಕೇಳಿದಾಗ ಇಲ್ಲ, 2 ಹೇಳಿಕೆ ತಪ್ಪಾಗಿದ್ದಾವೆ ಅಂತಕ್ಕಂಥದ್ದು. ಇಲ್ಲಿ ಆನ್ಸರ್ ಯಾವುದು ಸರ್ ಅಂತ ಕೇಳಿದಾಗ ಬಹಳ ಪ್ರಮುಖವಾಗಿ ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್. 2 ಹೇಳಿಕೆ ಸರಿಯಾಗಿವೆ ಅಂತಕ್ಕಂಥದ್ದು. ನೋಡಿ, ಯಾವುದಾದ್ರೂ ಒಂದು ಆಹಾರದ ಉತ್ಪನ್ನವನ್ನು ತೆಗೆದುಕೊಳ್ಳಿ, ಆ ಒಂದು ಉತ್ಪನ್ನದ ಮೇಲೆ ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಷನ್ನ ಮಾರ್ಕನ್ನು ಹಾಕಿರ್ತಾರೆ, ISI ಮಾರ್ಕನ್ನು ಹಾಕಿರ್ತಾರೆ. ಓಕೆನಾ.
ISI ಮಾರ್ಕ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದಾಗ ಅದು ಗುಣಮಟ್ಟವನ್ನು ಪರೀಕ್ಷಿಸುವ ಸಂಸ್ಥೆ ಅಥವಾ ಗುಣಮಟ್ಟವನ್ನು ಪ್ರತಿಬಿಂಬಿಸುವ ಸಂಸ್ಥೆ ಆಗಿದೆ ಅಂತಕ್ಕಂಥದ್ದು. ಸೊ ಫಾರ್ ಎಕ್ಸಾಂಪಲ್ ನೀವು ಏನಾದರೂ ತೆಗೆದುಕೊಳ್ಳೋಕೆ ಹೋದರೆ ಅದು ISI ಮಾರ್ಕ್ ಇಲ್ಲಿ ಐತೆ ಇಲ್ಲೋ ನೋಡು ಅಂತ ಹೇಳ್ತಾರೆ. ಅಂದರೆ ISI ಅಂದರೆ ಗ್ಯಾರಂಟಿ, ಅಂದರೆ ಅದರಲ್ಲಿ ಏನಿಲ್ಲ, ಅಲ್ಲಿ ಮೋಸ ಹೋಗಲಿಕ್ಕೆ ಸಾಧ್ಯವಿಲ್ಲ ಅಥವಾ ಮೋಸ ಹೋಗುವ ಸಾಧ್ಯತೆ ಇರೋದೇ ಇಲ್ಲ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿ. ನೆಕ್ಸ್ಟ್ ನೋಡ್ತಾ ಹೋಗೋಣ, ಎರಡನೇ ಹೇಳಿಕೆ ಹೇಗೆ ಸರಿ ಅಂತ ಕೇಳಿದಾಗ ಬೆಣ್ಣೆ ಮತ್ತು ತುಪ್ಪದಲ್ಲಿ ದತ್ತೂರಿ ಎಣ್ಣೆ ಅಂತಂದರೆ ಏನು ಸರ್ ಅಂತ ಕೇಳಿದಾಗ ದತ್ತೂರಿ ಎಣ್ಣೆ ಅಂತಕ್ಕಂಥದ್ದು ಇದು ಪ್ರಾಣಿ ಮೂಲದಿಂದ ಅಥವಾ ಪ್ರಾಣಿಯ ಕೊಬ್ಬನ್ನು ಕಾಯಿಸುವುದರ ಮೂಲಕ ಪಡಿತಕ್ಕಂಥ ಒಂದು ಕೊಬ್ಬಿನ ಪದಾರ್ಥ ಅಂತ ಕರಿತೇವೆ. ಈ ಕೊಬ್ಬಿನ ಪದಾರ್ಥವನ್ನು ಬೆಣ್ಣೆ ತುಪ್ಪದಲ್ಲಿ ಕಲಬೆರಕೆಯಾಗಿ ಬೆರೆಸ್ತಾರೆ ಅಂತಕ್ಕಂಥದ್ದು. ಹೌದಾ, ಈ ಹೇಳಿಕೆ ಸರಿಯಾಗಿದೆ. ಓಕೆನಾ. ಸೊ ಹಾಗಾಗಿ ಎರಡೂ ಹೇಳಿಕೆ ಸರಿಯಾಗಿ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ, ಹೇಳಿಕೆ ಒಂದು ಏನು ಹೇಳ್ತಾ ಇದೆ ಅಂತ ಕೇಳಿದಾಗ ದೇಹದಲ್ಲಿ ಹೆಚ್ಚಿನ ಪ್ರಮಾಣದ ಗ್ಲೂಕೋಸ್ ಗ್ಲೈಕೋಜನ್ ಆಗಿ ಪರಿವರ್ತನೆಯಾಗುತ್ತದೆ. ಒಂದನೇ ಹೇಳಿಕೆ. ಎರಡನೇ ಹೇಳಿಕೆ ಜಲೋದರ ಅಥವಾ ಮಹೋದರ ಎಂಬ ರೋಗಗಳು ದತ್ತೂರಿ ಎಣ್ಣೆಯ ಕಲಬೆರಕೆಯಿಂದ ಉಂಟಾಗುತ್ತವೆ. ನೋಡಿ ಆಪ್ಷನ್ ನೋಡ್ತಾ ಹೋಗೋಣ. ಹೇಳಿಕೆ ಎರಡು ಮಾತ್ರ ಸರಿ, ಎರಡೂ ಹೇಳಿಕೆ ಸರಿಯಾಗಿದ್ದಾವೆ. ಹೇಳಿಕೆ ಒಂದು ಮಾತ್ರ ಸರಿ, ಹೇಳಿಕೆ ಎರಡು ತಪ್ಪಾಗಿವೆ ಅಂತಕ್ಕಂಥದ್ದು ನಾಲ್ಕನೇ ಆಪ್ಷನ್. ಹಾಗಾದರೆ ಫಸ್ಟ್ ಆಪ್ಷನ್ನ ವಿಶ್ಲೇಷಣೆಯನ್ನು ನೋಡ್ತಾ ಹೋಗೋಣ. ದೇಹದಲ್ಲಿ ಹೆಚ್ಚಿನ ಪ್ರಮಾಣದ ಗ್ಲೂಕೋಸು ಗ್ಲೈಕೋಜನ್ ಆಗಿ ಪರಿವರ್ತನೆಯಾಗ್ತದೆ ಅಂತಕ್ಕಂಥದ್ದು. ನೋಡಿ, ದೇಹದಲ್ಲಿರ್ತಕ್ಕಂಥ ಯಾವ ಒಂದು ಹಾರ್ಮೋನು ಗ್ಲೂಕೋಸನ್ನು ಗ್ಲೈಕೋಜನ್ ಆಗಿ ಪರಿವರ್ತನೆ ಮಾಡ್ತದೆ ಅಂತ ಕೇಳಿದಾಗ ಗ್ಲೂಕೋಗಾನ್ ಎಂಬ ಹಾರ್ಮೋನು ಯಾವ ಗ್ರಂಥಿಯಿಂದ ಸ್ರವಿಕೆ ಮಾಡ್ತದೆ ಅಂತ ಕೇಳಿದಾಗ ಮಿಶ್ರ ಗ್ರಂಥಿಯಾಗಿರ್ತಕ್ಕಂಥ ಮೇದೋಜರಕ ಗ್ರಂಥಿಯಿಂದ ಸ್ರವಿಕೆ ಮಾಡ್ತದೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಹಾಗಾಗಿ ಹೇಳಿಕೆ ಒಂದು ಸರಿಯಾಗಿದೆ. ಓಕೆನಾ. ನೆಕ್ಸ್ಟ್ ಹೇಳಿಕೆ ಎರಡು, ಜಲೋದರ ಮತ್ತು ಮಹೋದರ ಅಂತಕ್ಕಂಥ ಕಾಯಿಲೆಗಳು ದತ್ತೂರಿ ಎಣ್ಣೆಯ ಕಲಬೆರಕೆಯಿಂದ ಉಂಟಾಗುತ್ತವೆ ಅಂತಕ್ಕಂಥದ್ದು ಇದು ಕೂಡ ಸರಿಯಾಗಿರ್ತಕ್ಕಂಥ ಹೇಳಿಕೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಓಕೆನಾ. ಎರಡೂ ಹೇಳಿಕೆ ಸರಿಯಾಗಿವೆ ಅಂತಕ್ಕಂಥದ್ದು. ನೋಡಿ ಸ್ನೇಹಿತರೆ, ಈ ಜಲೋದರ ಮತ್ತು ಮಹೋದರ ಅಂತಂದರೆ ಏನು? ಜಲೋದರ ಅಥವಾ ಮಹೋದರ ಎರಡು ಒಂದೇ ಹೆಸರೋದು, ಕನ್ನಡದಲ್ಲಿ ಬೇರೆ ಬೇರೆ ಪದವನ್ನು ಕರಿತಾ ಇದ್ದಾರೆ ಅಷ್ಟೇ. ಅದಕ್ಕೆ ಈ ಜಲೋದರ ಅಥವಾ ಮಹೋದರ ಅಂತ ತೆಗೆದುಕೊಂಡಾಗ ಈ ಅಬ್ಡಾಮಿನಲ್ ಸ್ವೆಲ್ಲಿಂಗ್, ಯಾವ ವ್ಯಕ್ತಿ ದತ್ತೂರಿ ಎಣ್ಣೆಯಿಂದ ಕಲಬೆರಕೆ ಆಗಿರ್ತಕ್ಕಂಥ ಆಹಾರವನ್ನು ಸೇವನೆಯನ್ನು ಮಾಡ್ತಾನೋ ಆ ವ್ಯಕ್ತಿಗೆ ಜಲೋದರ ಮತ್ತು ಮಹೋದರ ಎಂಬ ಎರಡು ಲಕ್ಷಣಗಳು ಕಾಣಿಸಿಕೊಳ್ತವೆ. ವಿಶೇಷವಾಗಿ ಆತನ ಹೊಟ್ಟೆಯ ಭಾಗ ಊತವಾಗುತ್ತದೆ, ಬಾವು ಉಂಟಾಗುತ್ತದೆ, ಸ್ವೆಲ್ಲಿಂಗ್ ಆಫ್ ದ ಅಬ್ಡಾಮಿನಲ್ ವಿತ್ ಪೇನ್ ಅಂತ ಹೇಳ್ಬೋದು, ಅಥವಾ ಹೊಟ್ಟೆಯ ನೋವು ಆ ಹೊಟ್ಟೆಯ ಊದಿಕೊಳ್ಳುವುದರೊಂದಿಗೆ ಉಂಟಾಗ್ತಕ್ಕಂಥದ್ದು. ಎಸ್, ಆಪ್ಷನ್ ಸೆಕೆಂಡ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ, ವೈದ್ಯರು ರೋಗಿಯೊಬ್ಬರಿಗೆ ಕಿತ್ತಳೆ ಹಣ್ಣು ಸೇವಿಸಲು ಸಲಹೆ ಸೂಚಿಸುತ್ತಾರೆ. ಇದು ಯಾವ ರೋಗದ ಪರಿಹಾರಕ್ಕೆ ಸಂಬಂಧಿಸಿದೆ? ನೋಡಿ, ಕಾನ್ಸೆಪ್ಟ್ ಕೇಳಿದ್ದೇನೆ ಇಲ್ಲಿ. ಸರ್ ಈ ರೀತಿಯೂ ಪ್ರಶ್ನೆ ಕೇಳ್ತಾರಾ ಸರ್ ಅಂತ ಕೇಳಿದಾಗ 100% ಕೇಳ್ತಾರೆ ಯಜಮಾನ್ರೆ. ವಿಶೇಷವಾಗಿ ಇಲ್ಲಿ ಕಾನ್ಸೆಪ್ಟನ್ನು ನಮ್ಮ ಡೈಲಿ ಲೈಫಲ್ಲಿ ನಡೀತಕ್ಕಂಥ ಕಾನ್ಸೆಪ್ಟ್ಗಳನ್ನೇ ಪರೀಕ್ಷೆಯಲ್ಲಿ ಪ್ರಶ್ನೆಯಾಗಿ ಮಾಡ್ತಾನೆ. ಇಲ್ಲಿ ವೈದ್ಯರು ಯಾವುದೋ ಒಬ್ಬ ರೋಗಿಗೆ ಏನು ಮಾಡಿದ್ದಾರೆ ಅಂತ ಕೇಳಿದಾಗ ಕಿತ್ತಳೆ ಹಣ್ಣನ್ನು ಜಾಸ್ತಿ ಸೇವನೆಯನ್ನು ಮಾಡಪ್ಪ ಅಂತ ಹೇಳಿದರೆ ಇದು ಯಾವ ರೋಗದ ಪರಿಹಾರವಾಗಿರ್ಬೋದು ಅಂತ ಕೇಳಿದಾಗ ಫಸ್ಟ್ ಆಪ್ಷನ್ ರಿಕೇಟ್ಸ್, ಸೆಕೆಂಡ್ ಆಪ್ಷನ್ ಪೆಲಾಗ್ರಾ, ಥರ್ಡ್ ಆಪ್ಷನ್ ಸ್ಕರ್ವಿ, ಫೋರ್ತ್ ಆಪ್ಷನ್ ಗಳಗಂಡ ಅಂತಕ್ಕಂಥದ್ದು. ಸ್ನೇಹಿತರೆ, ಒಂದು ನೆನಪಿಟ್ಕೋಬೇಕು ನೀವು, ಕಿತ್ತಳೆ ಹಣ್ಣಲ್ಲಿ ಯಾವ ಆಮ್ಲ ಇರ್ತದೆ ಅಂತ ಕೇಳಿದಾಗ ಸಿಟ್ರಿಕ್ ಆಮ್ಲ ಇರ್ತದೆ ಅಥವಾ ಸಿಟ್ರಸ್ ಯುಕ್ತ ಹಣ್ಣು ಅದು. ಹಾಗಾಗಿ ಆ ಸಿಟ್ರಸ್ ಯುಕ್ತ ಹಣ್ಣಿನಲ್ಲಿ ಕಂಡು ಬರ್ತಕ್ಕಂಥ ಜೀವಸತ್ವ ಯಾವುದು ಅಂತ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಅದುವೇ ವೈಟಮಿನ್ ಸಿ. ಹಾಗಾದರೆ ವೈಟಮಿನ್ ಸಿ ನಮಗೆ ಗೊತ್ತಾದರೆ ವೈಟಮಿನ್ ಸಿ ಡೆಫಿಷಿಯನ್ಸಿ ಯಾವುದು ಅಂತ ಕೇಳಿದಾಗ ಸ್ಕರ್ವಿ. ಸೊ ಹಾಗಾಗಿ ಯಾವ ವ್ಯಕ್ತಿಗೆ ಒಸಡುಗಳಲ್ಲಿ ರಕ್ತಸ್ರಾವ ಅಥವಾ ಹಲ್ಲುಗಳು ಬಲಿಷ್ಠವಾಗಿ ಮತ್ತು ಸದೃಢವಾಗಿ ಒಸಡುಗಳಲ್ಲಿ ಏನಾಗೋದಿಲ್ಲ ಅಂತ ಕೇಳಿದಾಗ ಬೆಳವಣಿಗೆ ಆಗಿರುವುದಿಲ್ವೋ, ಅಥವಾ ತುಟಿ ಪದೇ ಪದೇ ಒಡೆಯುವುದು ಅಥವಾ ತುಟಿಯ ಮೇಲೆ ಬಿಳಿಯ ಮಚ್ಚಗಳು ಉಂಟಾಗುವುದು, ಈ ರೀತಿಯಾಗಿರ್ತಕ್ಕಂಥ ಲಕ್ಷಣಗಳು ವ್ಯಕ್ತಿಗೆ ಏನಾದರೂ ಕಂಡು ಬಂದರೆ ಆ ವ್ಯಕ್ತಿಗೆ ನಾವೇನು ಹೇಳ್ತೀವಿ ಅಂತ ಕೇಳಿದಾಗ ವೈಟಮಿನ್ ಸಿ ಯುಕ್ತ ಆಹಾರ ಪದಾರ್ಥಗಳನ್ನು ಜಾಸ್ತಿ ನೀವು ಆಹಾರದಲ್ಲಿ ಬಳಕೆಯನ್ನು ಮಾಡಿಕೊಳ್ರಪ್ಪ ಅಂತ ಹೇಳ್ತೇವೆ ಅಂತಕ್ಕಂಥದ್ದು. ಓಕೆನಾ. ಆಪ್ಷನ್ ಥರ್ಡ್ ಇಸ್ ದಿ ರೈಟ್ ಆನ್ಸರ್, ಸ್ಕರ್ವಿ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ, ಹೇಳಿಕೆ 1 ಗ್ರಾಮ್ ಶರ್ಕರದ ದಹನದಿಂದ 4 ಕ್ಯಾಲೋರಿ ಶಕ್ತಿ ಬಿಡುಗಡೆ ಆಗುತ್ತದೆ. ಹೇಳಿಕೆ 2,
ಬೂಸ್ಟ್ ಮತ್ತು ಶಿಲೀಂಧ್ರಗಳು ಆಹಾರದಲ್ಲಿನ ಪೋಷಕಾಂಶಗಳನ್ನು ಜೀರ್ಣಿಸಿ ಹೀರಿಕೊಳ್ಳುವುದರ ಮೂಲಕ ಆಹಾರದ ರುಚಿಯನ್ನು ಕೆಡಿಸ್ತವೆ ಅಂತ ಹೇಳ್ತಾ ಇದೆ. ಓಕೆನಾ. ಇಲ್ಲಿ ಒಂದನೇ ಹೇಳಿಕೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. 1 ಗ್ರಾಮ್ ಶರ್ಕರ. ನಮಗೆ ನಾವು ಕನ್ನಡ ವಿಭಾಗದಿಂದ ಬಂದರೂ ಕೂಡ, ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದರೂ ಕೂಡ ಕೆಲವೊಮ್ಮೆ ಎಕ್ಸಾಮಲ್ಲಿ ನಮಗೆ ಇಂಗ್ಲೀಷೇ ಜಲ್ದಿ ಅರ್ಥ ಆಗ್ತದೆ, ಕನ್ನಡ ಅರ್ಥ ಆಗೋದಿಲ್ಲ. ಎಷ್ಟು ವಿಚಿತ್ರ ನೋಡಿ ನಾವು. ಅಂದರೆ ಇಂಗ್ಲೀಷಲ್ಲಿ ನಾವು ಕನ್ನಡದಕ್ಕಿಂತಲೂ ಜಾಸ್ತಿ ಶಾಣೆ ಇದ್ದೀವಿ ಅಂದಂಗೆ. ಓಕೆನಾ. ಎಷ್ಟು ಶಾಣೆ ಅಂತ ಕೇಳಿದಾಗ ಶರ್ಕರ ಅಂದ್ರೆ ಗೊತ್ತಾಗೋದಿಲ್ಲ, ಕಾರ್ಬೋಹೈಡ್ರೇಟ್ ಅಂದ್ರೆ ಪಟ್ನೆ ಕೈ ಎತ್ತೀವಿ ನಾವು. ಕಾರ್ಬೋಹೈಡ್ರೇಟ್ ರೀ, ಅದು ಪಕ್ಕ ಮೊದಲೇ ಗೊತ್ತಿತ್ತಲ್ರಿ, ಶರ್ಕರ ಅಂದೇ ನಾನು ಕನ್ಫ್ಯೂಸ್ ಆಗಿ ನಾವು ಮತ್ತೊಂದು ಯಾವುದೋ ಆಪ್ಷನ್ ಹಾಕಿ ಬಂದ್ಯಾ ಅಂತ ಹೇಳ್ತಿರ್ತೀರ, ಹೌದಾ. ಸೊ ಹಾಗೆ ವಿಶೇಷವಾಗಿ ನಾವು ಕನ್ನಡವನ್ನು ಅರ್ಥ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಪ್ರಮುಖ, ಇಂಗ್ಲೀಷ್ನ ತರ್ಜುಮೆನೂ ಕೂಡ ಭಾಳ ಪ್ರಮುಖವಾಗಿ ಬೇಕಾಗ್ತದೆ ನಮಗೆ. ಇಲ್ಲಿ ಶರ್ಕರ ಅಂತ ತೆಗೆದುಕೊಂಡಾಗ ಕಾರ್ಬೋಹೈಡ್ರೇಟು, ಓಕೆನಾ, ಅಥವಾ ಪಿಷ್ಟ ಅಂತ ಕರಿತೀವಿ ನಾವು. ಪಿಷ್ಟ, ಶರ್ಕರ ಅಥವಾ ಕಾರ್ಬೋಹೈಡ್ರೇಟ್ ಎಂದು ಕರಿತೀವೋ, ಇದೂ ಕೂಡ ಕೊಟ್ಟಿಲ್ಲ ಸರ್. CHO ಕೊಟ್ಟಿದ್ದಾನೆ, ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್. CHO ದಹನದಿಂದ 1 ಗ್ರಾಮ್ CHO ದಹನದಿಂದ 4 ಕ್ಯಾಲೋರಿ ಶಕ್ತಿ ಬಿಡುಗಡೆ ಆಗುತ್ತದೆ ಅಂತ ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟರೆ ಅದೂ ಕೂಡ ಸರಿಯಾಗಿರ್ತಕ್ಕಂಥ ಹೇಳಿಕೆ. ಯಾಕಂತ ಕೇಳಿದಾಗ ಕಾರ್ಬೋಹೈಡ್ರೇಟ್ಗಳು ಅಥವಾ ಶರ್ಕರಗಳು ಅಥವಾ ಪಿಷ್ಟಗಳು CHO ಅಣುಗಳಿಂದ ಮಾಡಲ್ಪಟ್ಟಿವೆ. ಯಾವ ಅನುಪಾತ ಅಂತ ಕೇಳಿದಾಗ 1:2:1 ಒಂದು ಸಂಯೋಜನೆಯಲ್ಲಿ ಈ ಕಾರ್ಬೋಹೈಡ್ರೇಟ್ಗಳು ಮಾಡಲ್ಪಟ್ಟಿದ್ದಾವೆ. ಇವುಗಳ ಬಿಡುಗಡೆಯಾಗುವ ಅಥವಾ ಇವುಗಳ ದಹನದಿಂದ ಬಿಡುಗಡೆಯಾಗುವ ಶಕ್ತಿ ಎಷ್ಟು ಅಂತ ಕೇಳಿದಾಗ 4 ಕ್ಯಾಲೋರಿ. ಅಂತಂದ್ರೂ ಕಿಲೋ ಕ್ಯಾಲೋರಿ ಅಂತ ಅರ್ಥ ಅಂತಕ್ಕಂಥದ್ದು. ನೆಕ್ಸ್ಟ್ ಹೇಳಿಕೆ ಅಂದರೆ 1ನೇ ಹೇಳಿಕೆ ಸರಿಯಾಗಿದೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 2ನೇ ಹೇಳಿಕೆ, ಬೂಸ್ಟ್ ಮತ್ತು ಶಿಲೀಂಧ್ರಗಳು ಆಹಾರದಲ್ಲಿನ ಪೋಷಕಾಂಶಗಳನ್ನು ಜೀರ್ಣಿಸಿಕೊಳ್ಳುವುದರ ಮೂಲಕ ಅಥವಾ ಹೀರಿಕೊಳ್ಳುವುದರ ಮೂಲಕ ಆಹಾರದ ರುಚಿಯನ್ನು ಕೆಡಿಸ್ತವೆ ಅಂತಕ್ಕಂಥದ್ದು. ನೋಡಿ, ಒಂದು ಬ್ರೆಡ್ ತೊಗೊಂಡ್ಕೊಂಡಿರ್ತೀರ ನೀವು, ಓಕೆನಾ. ಯಾವುದೋ ಒಂದು ಶಾಪಲ್ಲಿ, ಬೇಕ್ರಿಯಲ್ಲಿ ಒಂದು ಬ್ರೆಡನ್ನು ತಂದಿರ್ತೀರ. ಸೊ ನಾಳೆ ಬೆಳಿಗ್ಗೆ ತಿನ್ನಬೇಕಂತ ತಂದಿರ್ತೀರ. ಆ ಅಂಗಡಿಯವ ಏನು ಮಾಡಿರ್ತಾನೆ ಅಂತ ಕೇಳಿದಾಗ ಅಂಗಡಿನಲ್ಲಿನೇ ಆ ಬ್ರೆಡ್ಡು ಮ್ಯಾನುಫ್ಯಾಕ್ಚರ್ ಅಂದರೆ ತಯಾರು ಮಾಡಿದ ಮೇಲೆ, ಅದನ್ನು ತಯಾರು ಮಾಡಿದ ಮೇಲೆ ಒಂದು 3 ಡೇಸ್ ಇಟ್ಟಿರ್ತಾನೆ. ಎಲ್ಲಿಟ್ಟಿರ್ತಾನೆ? ಅಂಗಡಿಯ ತನ್ನ ಕೌಂಟ್ರ್ ಮೇಲೆ ಇಟ್ಟಿರ್ತಾನೆ. ಸರ್ ಇದು ಫ್ರೆಶ್ ಇದೇನೆ ಅಂತ ಕೇಳಿದಾಗ ಅಗದಿ ಫ್ರೆಶ್ ರೀ, ಇವಾಗ ಮಾಡಿಟ್ಟಿನಿ ಅಂತ ಹೇಳ್ತಾರೆ ಅವರು. ಬೇಕ್ರಿಗಳಲ್ಲಿ ಯಾವುದೇ ಪದಾರ್ಥವನ್ನು ಕೇಳಿ ನೀವು ಫ್ರೆಶ್ ಇದೆನಾ, ಇವಾಗ ಜಸ್ಟ್ ಮಾಡಿಟ್ಟಿನಿ ಅಂತ ಹೇಳ್ತಾರೆ ಅವರು, ಹೌದಾ. ಅವ್ರು ಯಾರೂ ಕೂಡ ನಿನ್ನೆ ಮಾಡಿವ್ರಿ ಮೊನ್ನೆ ಮಾಡಿವಿ ಅಂತ ಹೇಳೋದಿಲ್ಲ ಅವರು, ಹೌದಾ. ಬೇಕಾದಂಥ ಕೇಕ್ ತಿನ್ನಿ, ಬೇಕಾದಂಥ ಜಾಮೂನ್ ತೆಗೆದುಕೊಳ್ಳಿ, ಬೇಕಾದಂಥ ಹನಿ ಕೇಕ್ ತಿನ್ನಿ, ಜಸ್ಟ್ ಮಾಡಿಟ್ಟಿವಿ ಅಂತ ಹೇಳ್ತಾರೆ ಅವರು, ಹೌದಾ. ಫ್ರೆಶ್ ಇದೇನಾ ಅಂತ ನಿಮ್ಮ ಬಾಯಲ್ಲಿ ಪದ ಬಂದ್ರೆ ಜಸ್ಟ್ ಅಂತ ಆನ್ಸರ್ ರೆಡಿಮೇಡ್ ಇಟ್ಟಿರ್ತಾರೆ ಅವ್ರು. ಜಸ್ಟ್ ಮಾಡಿವ್ರಿ ಸರ್, ಮಧ್ಯಾಹ್ನ ಮಾಡಿವ್ರಿ, ಇವತ್ತು ಏನೇ ಜಸ್ಟ್, ಹೌದಾ, 4 ಗಂಟೆಗೆ. ಓಕೆ, 4 ಗಂಟೆ ಮುಗಿದ್ರಿ ಸಾಯಂಕಾಲ. ಇವಾಗ ಕಲಾಸ ಆಯ್ತಂದ್ರೆ ಅದು ಕೂಡ ನಮ್ಮಲ್ಲಿ ಖಾಲಿ ಆಗ್ತದೆ ರೀ. ಮೊದಲೇ ಲಾಕ್ಡೌನ್ ಇರ್ತದೆ, ಹೌದಲ್ಲ. ಕೆಲವೊಂದು ಮಂದಿ ಲಾಕ್ಡೌನ್ ಒಳಗೆ ಬರ್ತ್ಡೇ ಮಾಡೋರು 3-4 ದಿವಸ ಅಥವಾ 5-6 ದಿವಸ ಅಥವಾ ಒಂದೊಂದು ವೀಕ್ ಗಟ್ಟಲೆ ಸ್ಟಾಕ್ ಇರ್ತಕ್ಕಂಥ ಕೇಕ್ಗಳನ್ನು ಯೂಸ್ ಮಾಡಿ ಅದನ್ನು ಎಸೆದಿರೋ ಉದಾಹರಣೆಗಳು ಕೂಡ ನಮ್ಮ ಸ್ನೇಹಿತರ ವರ್ಗದಲ್ಲಿ ನಡೆದಿದ್ದಾವೆ ಅಂತಕ್ಕಂಥದ್ದು. ಹಾಗಾಗಿ ಬೇಕ್ರಿಗಳಲ್ಲಿ ನಾವು ಯಾವುದೇ ಆಹಾರ ಪದಾರ್ಥವನ್ನು ತೆಗೆದುಕೊಳ್ಳುವಾಗ 2-3 ಬಾರಿ ನಾವು ಮುಂಜಾಗ್ರತೆಯನ್ನು ವಹಿಸಬೇಕು ಅಥವಾ ವಿಶೇಷವಾಗಿ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಸೊ ಹೇಗೆ ಸರ್ ಕನ್ಫರ್ಮ್ ಮಾಡ್ಕೋಬೇಕು? ಭಾಳ ಸೂಕ್ಷ್ಮವಾಗಿ ನೀವು ಬ್ರೆಡ್ಡನ್ನೇ ತೆಗೆದುಕೊಳ್ಳಿಕ್ಕೆ ಹೋದರೆ ಅದನ್ನು ನೀವು ಸ್ವಲ್ಪ ನಿಮ್ಮ ಕಣ್ಣಿನ ಸಮತಲನಕ್ಕೆ ತೆಗೆದುಕೊಂಡು ಹೋಗಿ ನೋಡಿದಾಗ ಅದರ ಮೇಲೆ ಲೈಟ್ ಆಗಿರ್ತಕ್ಕಂಥ ಬೂಸ್ಟ್ ಏನಾದರೂ ಬೆಳಕೊಂಡಿದ್ರೆ, ಯಾಕಂದರೆ ಬೂಸ್ಟ್ ಅಷ್ಟು ಈಸಿಯಾಗಿ ನಿಮಗೆ ಗೋಚರವಾಗೋದಿಲ್ಲ ಸ್ನೇಹಿತರೆ. ಅದರ ಬಣ್ಣ ತುಂಬ ಹಸಿರಾಗಿರ್ತಕ್ಕಂಥ ಬಣ್ಣ ಇರ್ತದೆ. ಆದರೆ ಇನಿಷಿಯಲ್ ಸ್ಟೇಜಲ್ಲಿ ಪ್ರಾಥಮಿಕವಾಗಿ ಈ ಬೂಸ್ಟ್ ಬೆಳಿಬೇಕಾದ್ರೆ ಬೇಗನೆ ಹಸಿರು ಬಣ್ಣ ಬರೋದಿಲ್ಲ, ಮೊದಲು ಬಿಳಿಯಾದ ಬಣ್ಣ ಇರ್ತದೆ. ಅದು ಜಾಸ್ತಿ ಬೆಳೆದ ಮೇಲೆ ಏನಾಗುತ್ತೆ ಅಂತ ಕೇಳಿದಾಗ ಆ ಶಿಲೀಂಧ್ರದ ಬಣ್ಣ ಹಸಿರಾಗ್ತದೆ ಅಂತಕ್ಕಂಥದ್ದು. ಇಲ್ಲಿ ಸರ್ ಯಾಕೆ ಸರ್ ಈ ಹಸಿರಾಗಿರ್ತಕ್ಕಂಥ ಬ್ರೆಡ್ಡನ್ನು ಯಾಕೆ ತಿನ್ನಬಾರ್ದು? ಓಕೆನಾ ಸರ್, 30 ರೂಪಾಯಿ ಕೊಟ್ಟು ತಂದಿದ್ದೇನೆ, ನನ್ನ ಕಡೆ ದುಡ್ಡು ಇರಲಿಲ್ಲ, ನನ್ನ ಫ್ರೆಂಡ್ ಕಡೆ ಇಸ್ಕೊಂಡು ಹೋಗ್ಬಿಟ್ಟು 30 ರೂಪಾಯಿ ಕೊಟ್ಟು ನಾನು ಒಂದು ಪ್ಯಾಕು ಬ್ರೆಡನ್ನು ತಂದಿದ್ದೇನೆ, ಅದಕ್ಕೆ ಸ್ವಲ್ಪ ಬೂಸ್ಟ್ ಆಗಿದೆ, ಅದನ್ನು ನಾವು ವಾಶ್ ಮಾಡ್ಕೊಂಡು ತಿನ್ಬೋದಲ್ಲ ಸರ್ ಅಂತ ಕೇಳಿದಾಗ ತಿನ್ಬೋದೇನೋ, ಆದರೆ ಟೇಸ್ಟ್ ಬರೋದಿಲ್ಲ. ಸರ್ ಯಾಕೆ ಟೇಸ್ಟ್ ಬರೋದಿಲ್ಲ ಸರ್ ಅಂತ ಕೇಳಿದಾಗ, ನೋಡಪ್ಪ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಬೂಸ್ಟ್ ಮತ್ತು ಶಿಲೀಂಧ್ರಗಳು ಜೀರ್ಣಿಸಿಕೊಂಡು ಹೀರಿಕೊಂಡಾಗ ಆ ಆಹಾರದ ರುಚಿ ಕೆಟ್ಟು ಹೋಗಿರ್ತದಲ್ಲ. ಸೊ ಹಾಗಾಗಿ ನಿಮ್ಗೆ ಅದು ಏನಾಗ್ತದೆ ಅಂತ ಕೇಳಿದಾಗ ಹುಳುಚಾಗಿ ಅಥವಾ ಹುಳಿಯಾಗಿ ಆ ಬ್ರೆಡ್ಡು ನಿಮಗೆ ಏನಾಗುತ್ತೆ ಅಂತ ಕೇಳಿದಾಗ ಟೇಸ್ಟ್ ಲೆಸ್ ಆಗಿ ನಿಮಗೆ
ನಿಮ್ಮ ಬಾಯಿಗೆ ಏನಾಗುತ್ತೆ ಅಂತ ಕೇಳಿದಾಗ ಒಂದು ಅನುಭವಕ್ಕೆ ಬರ್ತದೆ ಅಂತಕ್ಕಂಥದ್ದು. ಅಂದರೆ ಟೇಸ್ಟ್ಲೆಸ್ ಅಥವಾ ಬಹಳ ಸೋರ್ ಟೇಸ್ಟ್ ಹುಳಿಯಾಗಿರ್ತಕ್ಕಂಥ ಬ್ರೆಡನ್ನು ಯಾರಾದರೂ ತಿನ್ನಲಿಕ್ಕೆ ಸಾಧ್ಯನಾ? ತಿನ್ನಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಅಂದರೆ ಎರಡೂ ಹೇಳಿಕೆ ಸರಿಯಾದ ಹೇಳಿಕೆಗಳಾಗಿದ್ದಾವೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಅಥೆರೋಸ್ಕ್ಲಿರೋಸಿಸ್ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಸಂಗ್ರಹವಾಗುವುದಾಗಿದೆ. ಓಕೆನಾ? ಅಥೆರೋಸ್ಕ್ಲಿರೋಸಿಸ್ ಎಂದರೆ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಸಂಗ್ರಹವಾಗುವುದಾಗಿದೆ. ಹೇಳಿಕೆ 1. ಹೇಳಿಕೆ 2 ಏನಿದೆ ಅಂತ ಕೇಳಿದಾಗ ದೇಹ ವಿಶ್ರಾಂತಿಯಲ್ಲಿರುವಾಗ ಜೈವಿಕ ಕ್ರಿಯೆಗಳಿಗೆ ಬೇಕಾಗುವ ಕನಿಷ್ಠ ಶಕ್ತಿ ಚಯಾಪಚಯ ಗತಿ BMR ಆಗಿದೆ ಅಂತಕ್ಕಂಥದ್ದು. ನೋಡಿ, ಆಪ್ಷನ್ 1 ಏನಾಗಿದೆ ಅಂತ ಕೇಳಿದಾಗ ಹೇಳಿಕೆ 2 ಮಾತ್ರ ಸರಿ. ಆಪ್ಷನ್ ಬಿ 2 ಹೇಳಿಕೆ ಸರಿಯಾಗಿವೆ. ಆಪ್ಷನ್ ಸಿ ಹೇಳಿಕೆ 1 ಮಾತ್ರ ಸರಿ. ಆಪ್ಷನ್ ಡಿ 2 ಹೇಳಿಕೆ ತಪ್ಪಾಗಿವೆ ಅಂತಕ್ಕಂಥದ್ದು. ನೋಡಿ ಸ್ನೇಹಿತರೆ, ಬಹಳ ಪ್ರಮುಖವಾಗಿ ಅಥೆರೋಸ್ಕ್ಲಿರೋಸಿಸ್ ಅಂದರೆ ನಾವು ತಿಳ್ಕೊಬೇಕದನ್ನು. ಅಥೆರೋಸ್ಕ್ಲಿರೋಸಿಸ್ ಅಂದರೆ ನೀನು ಪದವೇ ಹೇಳುವಂತೆ ಅಥೆರೋ ಅಂತ ಕೇಳಿದಾಗ ಆಲ್ಟಿರೋಸ್ಕ್ಲಿರೋಸಿಸ್. ಓಕೆನಾ? ನಾವು ಇಂಗ್ಲೀಷಲ್ಲಿ ಬರೆದು ಪ್ರೊನೌನ್ಸಿಯೇಷನ್ ಮಾಡಲಿಕ್ಕೆ ಹೋದರೆ ಕೆಲವೊಂದು ಬುಕ್ಕಲ್ಲಿ ಅಥೆರೋಸ್ಕ್ಲಿರೋಸಿಸ್ ಅಂತ ಕೊಟ್ಟಿದ್ದಾನೆ, ಕೆಲವೊಂದು ಬುಕ್ಕಲ್ಲಿ ಆಲ್ಟಿರೋಸ್ಕ್ಲಿರೋಸಿಸ್ ಅಂತ ಕೊಟ್ಟಿದ್ದಾನೆ. ಈ ಆಲ್ಟಿರೋ ಅಥವಾ ಅಥೆರೋಸ್ಕ್ಲಿರೋಸಿಸ್ ಅಂದರೆ ರಕ್ತನಾಳಗಳಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ ಕೊಲೆಸ್ಟ್ರಾಲ್ ಸ್ಟೋರ್ ಆಗ್ತಕ್ಕಂಥದ್ದು ಅಥವಾ ಸಂಗ್ರಹವಾಗ್ತಕ್ಕಂಥದ್ದು. ಒಂದು ವೇಳೆ ರಕ್ತನಾಳಗಳಲ್ಲಿ ಅಥೆರೋಸ್ಕ್ಲಿರೋಸಿಸ್ ಅಥವಾ ಕೊಲೆಸ್ಟ್ರಾಲ್ ಸಂಗ್ರಹವಾದರೆ ವೈದ್ಯರು ಎಂಜಿಯೋಪ್ಲಾಸ್ಟಿ ಮಾಡುತ್ತಾರೆ ಅಥವಾ ಎಂಜಿಯೋಗ್ರಾಮ್ ಎಂಬ ಪರೀಕ್ಷೆಯ ಮೂಲಕ ಪತ್ತೆ ಹಚ್ಚಿ ಎಂಜಿಯೋಪ್ಲಾಸ್ಟಿ ಎಂಬ ಚಿಕಿತ್ಸೆಯನ್ನು ಮಾಡೋದರ ಮೂಲಕ ಅದಕ್ಕೆ ಪರಿಹಾರವನ್ನು ನೀಡ್ತಾರೆ ಅಂತಕ್ಕಂಥದ್ದು. ಹೇಳಿಕೆ 1 ಸರಿಯಾಗಿದೆ. ನೆಕ್ಸ್ಟ್, ದೇಹ ವಿಶ್ರಾಂತಿಯಲ್ಲಿರುವಾಗ ಜೈವಿಕ ಕ್ರಿಯೆಗಳಿಗೆ ಬೇಕಾಗುವ ಕನಿಷ್ಠ ಶಕ್ತಿ ಅದಕ್ಕೆ ಏನಂತ ಕರಿತೀವಿ ಅಂತ ಕೇಳಿದಾಗ ಕನಿಷ್ಠ ಚಯಾಪಚಯ ಗತಿ ಅಂತ ಕರಿತಿದ್ದೇವೆ. ಬೇಸಿಕ್ ಮೆಟಬಾಲಿಕ್ ಆ್ಯಕ್ಟಿವಿಟಿ ರೇಟ್ ಅಥವಾ ಬೇಸಿಕ್ ಮೆಟಬಾಲಿಕ್ ರೇಟ್ ಅಂತ ಕರಿತಾ ಇದ್ದೇವೆ. ಅಂದರೆ ಯಾವುದಾದರೂ ಒಬ್ಬ ವ್ಯಕ್ತಿ ವಿಶ್ರಾಂತ ಸ್ಥಿತಿಯಲ್ಲಿ ಇದ್ದಾನೆ ಅಂತ ಕೇಳಿದಾಗ ಆತನಲ್ಲಿ ಶಕ್ತಿ ಇಲ್ಲ ಅಂತಲ್ಲ, ಶಕ್ತಿ ಇರ್ತದೆ. ಎಷ್ಟಿರ್ತದೆ ಅಂತ ಕೇಳಿದಾಗ ಕನಿಷ್ಠವಾಗಿರ್ತದೆ. ವಿಶ್ರಾಂತ ತೆಗೆದುಕೊತಿರ್ತಾನೆ. ಭಾಳ ಪ್ರಮುಖವಾಗಿ ಮುಂಜಾನೆ ಊಟ ಮಾಡಿರ್ತಾನೆ, ಮಧ್ಯಾಹ್ನ ಊಟ ಮಾಡಿಲ್ಲ, ಸಾಯಂಕಾಲ ಆತ ಬದುಕಿದ್ದಾನೆ, ವಿಶ್ರಾಂತ ಸ್ಥಿತಿಯಲ್ಲಿದ್ದಾನೆ ಅಂತ ಕೇಳಿದಾಗ ಆತನ ದೇಹದಲ್ಲಿ ಕನಿಷ್ಠ ಚಯಾಪಚಯ ಗತಿ ನಡೀತಾ ಇರ್ತದೆ. ಆದರೆ ಕನಿಷ್ಠ ಚಯಾಪಚಯ ಗತಿ ನಡೆದೇ ಹೋದರೆ ಆ ವ್ಯಕ್ತಿ ಅನಾರೋಗ್ಯಕ್ಕೆ ತುತ್ತಾಗುತ್ತಾನೆ ಅಂತಕ್ಕಂಥದ್ದು. ಹಾಗಾಗಿ ವಿಶ್ರಾಂತ ಸ್ಥಿತಿಯಲ್ಲಿರ್ತಕ್ಕಂಥ ವ್ಯಕ್ತಿಯ ದೇಹದಲ್ಲಿ ನಮಗೆ ಕನಿಷ್ಠ ಶಕ್ತಿಯನ್ನು ಒದಗಿಸುವ ಒಂದು ಪದನಾಮ ಯಾವುದು ಅಂತ ಕೇಳಿದಾಗ ಕನಿಷ್ಠ ಚಯಾಪಚಯ ಗತಿ ಅಂತ ಕರಿತಾ ಇದ್ದೇವೆ ಅಂತಕ್ಕಂಥದ್ದು. ನಮ್ಮ ಜೈವಿಕ ಕ್ರಿಯಾ ಚಟುವಟಿಕೆಗಳಿಗೆ ಬೇಕಾಗಿರ್ತಕ್ಕಂಥದ್ದು ಬೇಸಿಕ್ ಮೆಟಬಾಲಿಕ್ ರೇಟ್ ಅಂತಕ್ಕಂಥದ್ದು. ಅದು ಇಂಪಾರ್ಟೆಂಟ್. 2 ಹೇಳಿಕೆ ಸರಿಯಾಗಿವೆ. ನೆಕ್ಸ್ಟ್, ಭಾಳ ಪ್ರಮುಖವಾಗಿ ಸ್ನೇಹಿತರೆ, ಇಲ್ಲಿಗೆ ಈ MCQ ಸಿರೀಸನ್ನು ಅಥವಾ ಸ್ಟೇಟ್ಮೆಂಟ್ ವೈಸ್ ಇರ್ತಕ್ಕಂಥ ಸಿರೀಸನ್ನು ಕಂಪ್ಲೀಟ್ ಮಾಡೋಣ. ಇಲ್ಲಿಯವರೆಗೆ ಕರ್ನಾಟಕದ ಅತ್ಯಂತ ದೊಡ್ಡ ಆನ್ಲೈನ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಆಗಿರ್ತಕ್ಕಂಥ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಯ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಜೊತೆಗೆ ಅತ್ಯುತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ವಿಡಿಯೋಗಳನ್ನು ಪಡೀಲಿಕ್ಕೆ ಬೆಲ್ ಬಾಟಮ್ ಐಕಾನನ್ನು ಒತ್ತುವುದರೊಂದಿಗೆ ನಮ್ಮೊಂದಿಗೆ ಅಪ್ಡೇಟ್ ಆಗ್ತಾ ಇರಿ ಸ್ನೇಹಿತರೆ. ಬಹಳ ಪ್ರಮುಖವಾಗಿ ಇನ್ನು ಕೆಲವೇ ದಿನಗಳಲ್ಲಿ ಆಫ್ಲೈನ್ ತರಗತಿಗಳು ನಿಮಗೆ ಬಹಳ ಪ್ರಮುಖವಾಗಿ ಸರ್ ನನಗೆ ಈ ಪ್ರಶ್ನೆ ಕೇಳಲಿಕ್ಕಾಗಿಲ್ಲ, ನನಗೆ ಈ ಡೌಟ್ ಕೇಳಲಿಕ್ಕೆ ಆಗಿಲ್ಲ, ನನಗಿದು ಅರ್ಥ ಆಗಿಲ್ಲ ಅಂತಕ್ಕಂಥದ್ದು ಏನಾದರೂ ಗೊಂದಲಗಳಿದ್ದರೆ 100% ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಎಷ್ಟೇ ಗೊಂದಲ ಇದ್ದರೂ ಕೂಡ ಎಲ್ಲ ನಿಮ್ಮ ಗೊಂದಲಗಳಿಗೆ ನಾವು ಉತ್ತರವಾಗಿ ನಿಲ್ಲಲಿಕ್ಕೆ ಬಹಳ ಪ್ರಮುಖವಾಗಿ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಯ ಧಾರವಾಡನ ಈ ಒಂದು ಕೇಂದ್ರದಲ್ಲಿ ನಾವು ಸನ್ನದ್ಧರಾಗಿದ್ದೇವೆ ಸ್ನೇಹಿತರೆ. ತಾವೆಲ್ಲರೂ ಕೂಡ ಇಲ್ಲಿ ಪ್ರವೇಶಾತಿಯನ್ನು ಪಡೆಯುವುದರೊಂದಿಗೆ ಬಹಳ ಪ್ರಮುಖವಾಗಿ ನಿಮ್ಮ ಸೀಟನ್ನು ಕಾಯ್ದಿರಿಸಿಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಥ್ಯಾಂಕ್ ಯು.